ಯೇಸುನಾಮ ಹೇಳ್ಬೇಕಾದ್ರೆ ಒಂದು ಮಹಿಮೆ, ಒಂದು ಬಿಡುಗಡೆ, ಅವರ ನಾಮ. ಈ ಪ್ರಪಂಚದಲ್ಲಿ ಎಷ್ಟೋ ಹೆಸರುಗಳಿದೆ, ಮನುಷ್ಯನ ಹೆಸರುಗಳು ಹೇಳ್ತಾರೆ, ಬೋರ್ ಹೊಡಿತದೆ. ಆದ್ರೆ ಯೇಸು ಸ್ವಾಮಿ ಹೆಸರು ಹೇಳ್ಬೇಕಾದ್ರೆ ಪದೇ ಪದೇ ಹೇಳೋಣ ಅನಿಸ್ತದೆ. ಹಲ್ಲೆಲೂಯಾ. ಅವ್ರ ನಾಮಕ್ಕೆ ಅಷ್ಟೊಂದು ಮಹಿಮೆ, ಶಕ್ತಿ ಇದೆ ಪ್ರೇರೆ. ಕರಗಳು ತಟ್ಟೋಣ ಎಲ್ಲರೂ ಪ್ರೇರೆ. ಆಮೇನ್ ಆಮೇನ್. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲಿದೆ, ಆಡಳಿತವು ಆತನ ಭುಜದ ಮೇಲೆ ಇರುವುದು. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು. ಕರಗಳು ತಟ್ಟೋಣ ಎಲ್ಲರೂ. ಆಮೇನ್. ಆಮೇನ್. ಸ್ತೋತ್ರ. ಪರಲೋಕ ದೇವರು ನಮ್ಮನ್ನೆಲ್ಲ ಪ್ರೀತಿಸಿ ತನ್ನ ಸ್ವಂತ ಕಂದನನ್ನೇ ನಮಗಾಗಿ ನೀಡಿದರು. ಪರಲೋಕ ದೇವರು ನಮ್ಮನ್ನೆಲ್ಲ ಪ್ರೀತಿಸಿ ತನ್ನ ಸ್ವಂತ ಕಂದನನ್ನೇ ನಮಗಾಗಿ ನೀಡಿದರು. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು. ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು, ನಿತ್ಯನಾದ ತಂದೆಯು ನಮಗಾಗಿ ಜನಿಸಿದನು. ಅದ್ಭುತ ಸ್ವರೂಪನು ಆಲೋಚನಾ ಕರ್ತ, ನಿತ್ಯನಾದ ತಂದೆಯು ನಮಗಾಗಿ ಜನಿಸಿದನು. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ಎಲ್ಲ ಮಕ್ಕಳು ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು. ನೀತಿಯ ಸೂರ್ಯನು ನಿರಂತರವಾದವನು, ನ್ಯಾಯಾಧಿಪತಿಯಾದ ಯೇಸು ರಾಜ ಜನಿಸಿದನು. ನೀತಿಯ ಸೂರ್ಯನು ನಿರಂತರವಾದವನು, ನ್ಯಾಯಾಧಿಪತಿಯಾದ ಯೇಸು ರಾಜ ಜನಿಸಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು. ಕರುಣೆಯುಳ್ಳವನು ಕಾರುಣ್ಯ ದೇವರು, ಕಥಾದಿ ಕರ್ತನು ಯೇಸು ರಾಜ ಜನಿಸಿದನು. ಕರುಣೆಯುಳ್ಳವರು ಕಾರುಣ್ಯನಾದವ, ಕಥಾದಿ ಕರ್ತನು ಯೇಸು ರಾಜ ಜನಿಸಿದ. ಹ್ಯಾಪಿ ಹ್ಯಾಪಿ ತಟ್ಟಿ ಹೇಳೋಣ, ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಎಂದು ಸಾರೋಣ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳೋಣ, ವಿಶ್ ಯು ಮೇರಿ ಕ್ರಿಸ್ಮಸ್ ಎಂದು ಸಾರೋಣ. ನಮಗೊಬ್ಬ ಮುದ್ದು ಮಗನು ಹುಟ್ಟಿದನು ಭೂಮಿಯಲ್ಲಿ, ನಮಗೊಬ್ಬ ವರದ ಮಗನು ದೊರೆತನು. ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು,
ಆಡಳಿತವು ಆತನ ಭುಜದ ಮೇಲೆ ಇರುವುದು, ಆಡಳಿತವು ಆತನ ಭುಜದ ಮೇಲೆ ಇರುವುದು. ಆಮೆನ್. ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ, ஹalleluya. ಭಕ್ತ ಹೇಳ್ತಾರೆ ಏನಂತ ಪ್ರಿಯರೇ, ஒரு பக்தன் இப்படியாக சொல்லுகிறான், ಎಲ್ಲ ಅಧಿಕಾರವು ಯೇಸು ಸ್ವಾಮಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. எல்லா அதிகாரமும் இயேசுவுக்கு கொடுக்கப்பட்டது. ಎಲ್ಲ ನಾಮಗಳಿಂದ ಮೇಲಾದ ನಾಮ ಯೇಸು ಸ್ವಾಮಿ ಕೊಡಲ್ಪಟ್ಟಿದೆ. எல்லா நாமத்துக்கு மேலான நாம் ಯಾಕೆ ಆ ಹೆಸರು ಕೊಡಲ್ಪಟ್ಟು ದೇವರಿಗೆ? இதற்காக அந்த பெயர் கொடுக்கப்பட்டது. ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರ ಪಾಪಗಳನ್ನ ಹೊತ್ತಂತ ಒಂದೇ ಒಂದು ಯಜ್ಞದ ಕುರಿ ಅದು ಯೇಸು ಸ್ವಾಮಿ. உலகத்தின் பாவத்தை சுமந்து ಪಡಿಸೋಣ ಪ್ರೇರೆ. ಆಮೆನ್. ಹಲ್ಲೆಲೂಯಾ, ಸ್ತೋತ್ರ ರಾಜ. ಹಾಗೆ ನಿಂತಿರುವಾಗ ನಾವು ಈ ಸಮಯದಲ್ಲಿ ಮೊದಲು ಕನ್ನಡ ಭಾಷೆಯಲ್ಲಿ, ಆಮೇಲೆ ತಮಿಳಿನಲ್ಲಿ ಕ್ರಿಸ್ಟಿನ ಸಹೋದರಿ ಅವರು ಬಂದು ಓದ್ತಾರೆ. ಮತ್ತಾಯ 4ನೇ ಅಧ್ಯಾಯ, மத்தேயு சுவிசேஷம் 4வது அதிகாரம் 15ರಿಂದ 17ನೇ ವಚನ. 15லிருந்து 17 வர வசனங்கள். ಮತ್ತಾಯ 4ನೇ ಅಧ್ಯಾಯ, மத்தேயு சுவிசேஷம் 4வது அதிகாரம் 15ರಿಂದ 17ನೇ ವಚನ. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. 15லிருந்து 17 வரும் கன்னட ಭಾಷೆಯಲ್ಲಿ ஒன்றாவது வாசிக்கலாம். ಎಲ್ಲರೂ ಓದಿಕೊಳ್ಳೋಣ. ಯಾವರು ಸೇರಿ ನಾವು ವಾಸಿக்கலாம். ಜೆಬುಲೋನ್ ಸೀಮೆ ಮತ್ತು ನೆಫ್ತಾಲಿಮ್ ಸೀಮೆ, ಯೋರ್ದನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಈಗ ಕ್ರಿಸ್ಟಿನ ಸಹೋದರಿಯವರು ಬಂದು ತಮಿಳ್ ಭಾಷೆಯಲ್ಲಿ ಓದಲಿದ್ದಾರೆ. மத்தேயு எழுதின சுவிசேஷம் 4ஆம் அதிகாரம் 14ஆம் வசனத்திலிருந்து 17ஆம் வசனம் வரை நாம் வாசிக்கலாம். மத்தேயு 4:14 17 வரை. கடற்கரையில் இருக்கிறவன் யோர்தானுக்கு அப்புறத்திலும் உள்ள செபுலோன் நாடும் நப்தலி நாடும் ஆகிய புறஜாதியுடைய கலிலேயாவிலே இருளே இருக்கும் ஜனங்கள் பெரிய வெளிச்சத்தை கண்டார்கள். மரண இருள் திசையில் இருக்கிறவர்களுக்கு வெளிச்சம் உதித்தது என்று ஏசாயா தீர்க்கதரிசியால் உரைக்கப்பட்டது நிறைவேறும்படி இப்படி நடந்தது. அது முதல் இயேசு மனத்தறிவுகள் பரலோக ராஜ்யம் சமீபித்திருக்கிறது என்று பிரசங்கிக்க தொடங்கினார். ஆமென். ಕರ್ತನಿಗೆ ಸ್ತೋತ್ರ. ಕರ್ತನಿಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಒಂದು ವೇಳೆ ನೀವು ಹೊಸದಾಗಿ ಬಂದಿದ್ರೆ, ஒருவேளை நீங்கள் இன்றைக்கு புதியதாக வந்திருக்கலாம், ನಿಮ್ಮೆಲ್ಲರಿಗೂ ನಮ್ಮ DGC ಫ್ಯಾಮಿಲಿ ನಿಮಗೆ ಹ್ಯಾಪಿ ಕ್ರಿಸ್ಮಸ್ ಹೇಳುತ್ತೆ. உங்க எல்லாருக்கும் இங்க DGS ಫ್ಯಾಮಿಲಿ ಹ್ಯಾಪಿ ಕ್ರಿಸ್ಮಸ್ ಎಂದು வாழ்த்துகிறது. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. நீங்க எல்லாரும் வந்ததுக்காக கர்த்தருக்கு ஸ்தோத்திரம். ವಾರ ಇಲ್ಲಿ ಆರಾಧನೆ ನಡೀತೆ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. வாரம் ஆராதனை நடக்க உங்களுக்காக நாங்கள் ஜெபிக்கிறோம். ಖಂಡಿತವಾಗಿ ಈ ಫ್ಯಾಮಿಲಿ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ. நிச்சயமாக இந்த சபை குடும்ப நிமித்தமாக நீங்க ஆசீர்வதிக்கப்படுவீர்கள். ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋಣ. கொஞ்ச நேரம் கர்த்தருடைய வார்த்தையை தியானிக்க போகிறோம். ಈಗ ಓದಿದಂತ ಮತ್ತಾಯ 4:15-16 ನಾವು ನೋಡುವಾಗ, நாம் வாசித்த 4வது அதிகாரம் 15-14 வாசிக்கும் பொழுது மத்தேயு எழுதின சுவிசேஷம் 4ನೇ ಅಧ್ಯಾಯ 15-16 4வது அதிகாரம் 15-16 ಅದರಲ್ಲಿ ನಾವು ನೋಡಿದೀವಿ, ಅದನ್ನ ನಾವು பார்த்தோம், ಕತ್ತಲೆ ಇದೆ, இருள் இருக்கிறது, ಆದರೆ ಅದನ್ನ ದೇವರು ಬೆಳಕಾಗಿ ನೇಮಿಸ್ತಾರೆ. ஆனா தேவன் அதை வெளிச்சமாக மாற்றினார். ದೇವರು ನಿಮ್ಮ ಕತ್ತಲೆಯನ್ನ ಬೆಳಕಾಗಿ ಮಾರ್ಪಡಿಸ್ತಾರೆ. தேவன் உங்களுடைய இருளை வெளிச்சமாக மாற்றப் போகிறார். ಈ 4 ಸೀಮೆಗಳಲ್ಲಿ ಕತ್ತಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. இந்த 4 சீமைகளிலும் இருள் இருந்ததை நாம் பார்த்தோம். ಜೆಬುಲೋನ್ ಸೀಮೆಯಲ್ಲಿ ಕತ್ತಲೆ ಇತ್ತು. ಜೆಬುಲೋನ್ ಸೀಮೆಯಲ್ಲಿ இருள் இருந்தது. ಈ ಜೆಬುಲೋನ್ ಸೀಮೆ ಅನ್ನೋದು ಹಡಗುಗಳು ಬಂದು ಹೋಗುವಂತ ಒಂದು ಸ್ಥಳವಾಗಿತ್ತು. இந்த ஜெபுலோன் சீமை என்பது படகுகள் வந்து போகிற இடமாக இருந்தது. ಬಹು ಒಳ್ಳೆ ವ್ಯಾಪಾರ ಮಾಡುವಂತ ಸ್ಥಳವಾಗಿತ್ತು. நல்ல வர்த்தகம் செய்யக்கூடிய இடமாக இருந்தது. ಎರಡನೇದಾಗ ಅಲ್ಲಿ ನೋಡ್ತೀವಿ ನಫ್ತಾಲಿ ಸೀಮೆ ಎಂಬುದಾಗಿ ನಾವು ನೋಡ್ತೇವೆ. இரண்டாவது நான் பார்க்கும் நஃப்தாலி சீமை என்று. ಈ ನಫ್ತಾಲಿ ಬಗ್ಗೆ ಆದಿಕಾಂಡ 49:21 ಬರೆದಿದೆ. ஆதியாகமம் 41:21 குறித்து நஃப்தாலி குறித்து எழுதப்பட்டிருக்கிறது. ಬಿಡಿಸಿಕೊಂಡಿರುವಂತ ಜಿಂಕೆ ಅಂತಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. இது விடுதலையாக்கப்பட்ட ಜಿಂಕೆ ಮಾನೆ போல இருக்கிறது. ಈ ಒಂದು ನಫ್ತಾಲಿ ಕುಲ, ಅದರಿಂದ ಇಂಪಾದ ಮಾತುಗಳು ಬರ್ತಾ ಇತ್ತಂತೆ. அந்த நஃப்தாலி குலத்தில் இனிமையான வார்த்தைகள் வந்து கொண்டிருந்ததா. ಮಾತ್ರವಲ್ಲದೆ ಯೋರ್ದನ್ ಆಚೆ ಇರುವಂತ ಸೀಮೆಗಳು ಇದರಲ್ಲೂ ಸಹ ಕತ್ತಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. யோர்தான் சீமை வெளி பக்கத்திலும் இருள் இருந்ததை நாம் பார்க்கிறோம். ಯಾವ ಯಾವ ಸೀಮೆಗಳಿತ್ತು? எந்தெந்த சீமை இருந்தது? ಗಲಿಲಾಯ ಸೀಮೆ ಇತ್ತು, ಗಲಿಲಾಯಲ್ಲಿಯೂ இருந்தது, ಕಪೆರ
ಕಪೆರ್ನೌಮ್ ಇತ್ತು, கப்பர்நகூமிலும் இருந்தது, ಮತ್ತು ಇನ್ನು ಅನೇಕ ಸ್ಥಳಗಳಿತ್ತು. இன்னும் ಅನೇಕ இடங்கள் இருந்தது. ಆದ್ರೆ ಈ ಎಲ್ಲಾ ಸ್ಥಳಗಳಲ್ಲಿ ಕತ್ತಲೆ ಇತ್ತು ಎಂಬುದಾಗಿ ನಾವು ஆனா ನೋಡ್ತೇವೆ. இந்த எல்லா இடங்களிலும் இருள் சூழ்ந்திருந்தது நாம் பார்க்கிறோம். ಕಾರಣ ಏನು? காரணம் என்ன? ಯೇಸು ಇರಲಿಲ್ಲ. இயேசு இல்லை. ಪ್ರಿಯ ದೇವ ಮಕ್ಕಳೇ, தேவ பிள்ளைகளே, ನಿಮ್ಮಲ್ಲಿ ಯೇಸು ಇಲ್ವಾ? உனக்குள் இயேசு இல்லையா? ನಿಮ್ಮ ಜೀವಿತ ಕತ್ತಲೆ ಆಗಿರುತ್ತೆ. உன் வாழ்க்கை இருளா இருக்கும். ನಿಮ್ಮ ಜೀವಿತ ಯಾವಾಗಲೂ ಭಯದಿಂದ ತುಂಬಿರ್ತದೆ. உன்னுடைய வாழ்க்கை எப்பவும் பயத்தோடு இருக்கும். ಯೇಸು ಈ ಒಂದು ಸ್ಥಳಗಳಲ್ಲಿ ಇರಲಿಲ್ಲ. இயேசு இந்த இடத்தில் இல்லை. ಈ ಹಿಸ್ಟಾರಿಕಲಿ ಈ ಸ್ಥಳಗಳಲ್ಲಿ ಕತ್ತಲೆ ಯಾಕೆ ಬಂತು ಎಂಬುದಾಗಿ ನಾವು ನೋಡುವಾಗ, ಹಿಸ್ಟಾರಿಕಲ್ ರೀತಿயில இங்க ஏன் இருள் வந்தது என்று பார்த்தா, ಒಂದು ದಿನ ಇದ್ದಕ್ಕಿದ್ದಾಗೆ ಅಶ್ಶೂರಿಯರು ಬಂದು ಈ ಸೀಮೆಗಳ ಮೇಲೆ ಯುದ್ಧ ಮಾಡಿಬಿಟ್ರು. ஒரு நாள் இருந்தபடி அசூரியர்கள் வந்து இந்த எல்லைகளிலே யுத்தம் பண்ணினார்கள். ಹೀಗಾಗಿ ಯುದ್ಧದಿಂದ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ್ರು. இப்படியாக அந்த யுத்தத்தில் அநேக பேர் தன்னுடைய ஜீவனை இழந்து ಆ விட்டார்கள். ಯುದ್ಧದ ಮುಖಾಂತರವಾಗಿ ಬಡತನ ಉಂಟಾಯಿತು, அந்த யுத்தத்தின் நிமித்தமாக அந்த ஏழ்மை உண்டானது, ದುಃಖ ಉಂಟಾಯಿತು, துக்கம் உண்டானது, ವೇದನೆ ಉಂಟಾಯಿತು, வேதனை உண்டானது. ಜನರಿಗೆ ನಿರೀಕ್ಷೆ ಇಲ್ಲದೆ, ஜனங்களுக்கு ஒரு எதிர்பார்ப்பு இல்லாதபடி ಕಷ್ಟ, ಕಣ್ಣೀರು, ದೌರ್ಜನ್ಯವನ್ನ ಇವರು ಅನುಭವಿಸ್ತಾ ಇದ್ರು. கஷ்டம், கண்ணீர், புறக்கணிப்பதான் அனுப்பித்தார்கள். ಆದ್ರೆ ಈ ಸೀಮೆಗೆ ಯೇಸು ಸ್ವಾಮಿ ಬಂದ. ஆனா இந்த எல்லைக்கு தான் இயேசு சுவாமி வந்தார். ಈ ಸೀಮೆಗಳಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು. இந்த எல்லைகளில் இயேசு சுவாமி பிறந்தார். ಕಪೆರ್ನೌಮ್ ಅನ್ನ ಯೇಸು ಸ್ವಾಮಿ ತನ್ನ ಸ್ವಾರ್ಥ ಹೆಡ್ ಕ್ವಾರ್ಟರ್ಸ್ ಆಗಿ ಮಾಡಿಕೊಂಡ್ರು. கெப்பர்நோகு பட்டணத்தை இயேசு சுவாமி தன்னுடைய சுவிசேஷத்தின் மெய்ய பகுதியாய் மாற்றினார். ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಟ್ಟಿತೋ ಅಲ್ಲಿ ಎಲ್ಲ ಕತ್ತಲೆ ಹೋಗಿ ಬೆಳಕು ಉಂಟಾಯಿತು. எங்கெங்க சுவிசேஷம் அறிவிக்கப்பட்டதோ அங்கெல்லாம் இருள் போய் வெளிச்சம் உண்டானது. ಹಾಗಾದ್ರೆ ಪ್ರಿಯ ದೇವ ಮಕ್ಕಳೇ, அப்படியான தேவ பிள்ளைகளே, ಒಂದು ವೇಳೆ ನಿಮಗೆ ಭಯ ಇದೆಯಾ? ஒருவேளை உங்களுக்கு பயம் இருக்கிறதா? ಒಂದು ವೇಳೆ ನಿಮಗೆ ದುಃಖ ಇದೆಯಾ? ஒருவேளை துக்கம் இருக்கிறதா? ಒಂದು ವೇಳೆ ನಿಮಗೆ ನಿರಾಸೆ ಇದೆಯಾ? ஒருவேளை சோர்வு இருக்கிறதா? ನಿಮ್ಮ ಜೀವಿತವನ್ನ ಯೇಸುವಿಗೆ ಒಪ್ಪಿಸಿಕೊಡ್ರಿ. உங்களுடைய வாழ்க்கை இயேசு சுவாமிக்கு ஒப்புக் கொடுங்கள். ಯೇಸು ಎಲ್ಲಿ ಬರ್ತಾರೋ ಅಲ್ಲಿ ಕತ್ತಲೆಲ್ಲ ಬೆಳಕಾಗಿ இயேசு சுவாமி எங்க வருகிறாரோ அங்க இருளெல்லாம் வெளிச்சமாய் மாறும். ಇದೇ ನನ್ನ ಪ್ರಸಂಗದ ವಿಷಯ. ನಿಮ್ಮ ಕತ್ತಲೆ ಬೆಳಕಾಗಿ ಮಾರ್ಪಡುತ್ತೆ. இதுதான் என்னுடைய பிரசங்கம். உங்களுடைய இருள் வெளிச்சமாய் மாறும். ಅದಕ್ಕಾಗಿನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಪ್ರಿಯರೇ. இதற்காக இயேசு சுவாமி இந்த உலகத்துக்கு வந்தார். ಅದನ್ನೇ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ ಪ್ರಿಯರೇ. அதே நாம் எல்லாரும் கொண்டாடி கொண்டிருக்கிறோம். ಹಾಗಾದ್ರೆ ನಮ್ಮಲ್ಲಿರುವಂತ ಕತ್ತಲೆ ಏನು ಪ್ರಿಯರೇ? அப்படியான நமக்குள்ள இருக்கிற அந்த இருள் என்ன? ಒಂದನೇದಾಗಿ ರೋಮ 13:12-14 ಓದೋಣ. ரோமர் 13வது அதிகாரம் 14-15 வாசிக்கலாம். ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12-14 ವಚನ ಓದೋಣ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದಂತ ಕೃತ್ಯಗಳನ್ನ ಬಿಟ್ಟು ಬೆಳಕಿಗೆ ಅನುಗುಣವಾದಂತ ಆಯುಧಗಳನ್ನ ಧರಿಸಿಕೊಳ್ಳೋಣ. ದುಂದೌತಣ, ಕುಡಿಕತನ, ಕಾಮವಿಲಾಸ, ನಿರ್ದಳ ಕೃತ್ಯಗಳಲ್ಲಿ, ಹೊಟ್ಟೆ ಕಿಚ್ಚುಗಳಲ್ಲೇ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮನಸ್ಥರಾಗಿ ನಡೆದುಕೊಳ್ಳೋಣ. ತಮಿಳಿನಲ್ಲಿ ಓದೋದನ್ನ ಕೇಳಿಸ್ಕೊಳ್ಳೋಣ. இரவு சென்று போயிற்று, பகல் சமீபமாயிற்று. ஆகையால் அந்தகாரத்தின் கிரியைகளை நாம் தள்ளிவிட்டு ஒளியின் ஆயுதங்களை தரித்துக் கொள்ள கடவோம். களியாட்டும், வெறியும், வேசிதனமும், காமவிகாரமும், வாக்குவாதமும், பொறாமையும் உள்ளவர்களாய் நடவாமல் பகலிலே நடக்கிறவர்கள் போல சீராய் நடக்க கடவோம். ಒಂದನೇದಾಗಿ ಪಾಪ ಅನ್ನೋದು ಕತ್ತಲೆ ಪ್ರಿಯರೇ. ஒன்றாவது பாவம் என்பது ஒரு பெரிய இருள். ಪಾಪ ಅಂದ್ರೆ ಏನು ಎಂಬುದಾಗಿ ಎಲ್ಲರಿಗೂ ಗೊತ್ತುಂಟು. பாவம் என்றால் என்னவென்று எல்லாருக்குமே தெரியும். ದೇವರ 10 ದಶಾಜ್ಞೆಗಳನ್ನ ಮೀರಿ ನಡೆಯುವುದೇ ಪಾಪ ಪ್ರಿಯರೇ. கர்த்தருடைய 10 கற்பனை மீறி நடப்பதுதான் பாவம். ಎಲ್ಲರಿಗೂ ಗೊತ್ತು ಪಾಪ ಅಂದ್ರೆ ಏನು ಅಂತ. எல்லாருக்கும் தெரியும் பாவம் என்றால் என்ன. ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ದೇವರ ಆಜ್ಞೆಗೆ ವಿರೋಧವಾಗಿ ನಡೆಯುವುದೇ ಪಾಪ ಪ್ರಿಯರೇ. நம்ம மனசாட்சி விரோதமாக கர்த்தருடைய கட்டளைக்கு விரோதமாக நடப்பதுதான் பாவம். ಯಾಕೆ ನಿನ್ನ ಜೀವಿತದಲ್ಲಿ ಇವತ್ತು ಕತ್ತಲೆ ಇದೆ? உன்னுடைய வாழ்க்கையில் ஏன் இன்றைக்கு இருள் இருக்கிறது? ಪಾಪ ಇದೆ, பாவம் இருக்கிறது. ಎರಡನೇದಾಗಿ ನಾವು ನೋಡ್ತೀವಿ, இரண்டாவது நாம் பார்க்கிறோம், ನಮ್ಮ ಜೀವಿತದಲ್ಲಿರುವಂತ ಕತ್ತಲೆ ಏನೆಂಬುದಾಗಿ ನಾವು ನೋಡಬೇಕಾದ್ರೆ நம்முடைய வாழ்க்கையில் இருக்கிற இருள் என்ன என்று பார்க்கும் பொழுது ಅದು ಯೋಬ 3ನೇ ಅಧ್ಯಾಯ யோபு 3வது அதிகாரம் 25-26 ನಾವು ನೋಡ್ತೇವೆ. 25-26 ನಾವು பார்க்கிறோம். ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಎದುರುತ್ತೇನೋ ಅದು ತಪ್ಪದೆ ಬರುವುದು. ನನಗೆ ಯಾವ ಶಾಂತಿಯು, ವಿಶ್ರಾಂತಿಯು, ಉಪಶಮನವೂ ಇರುವುದಿಲ್ಲ, ಯಾವಾಗಲೂ ಕಳವಳವೇ. நான் பயந்த காரியம் எனக்கு நேரிட்டது, நான் அஞ்சினதே எனக்கு வந்தது. எனக்கு சுகம் இல்லை, இளைப்பாறுதலும் இல்லை, அமைதலும் இல்லை, எனக்கு தத்தளிப்பே நேரிட்டது. ಎರಡನೇದಾಗಿ ಕತ್ತಲೆ ಅಂದ್ರೆ ಯಾವುದು ಗೊತ್ತಾ? இருள் என்றால் என்ன தெரியுமா? ಪಾಪದಿಂದ ಉಂಟಾದ ಶಾಪಗಳು ಪ್ರಿಯರೇ. பாவத்திலிருந்து உண்டான சாபம் தான் இருள். ಶಾಪ ಇದ್ರೆ ವಿಶ್ರಾಂತಿ ಇರಲ್ಲ. சாபம் இருந்தா இளைப்பாறுதல் இருக்காது. ಶಾಪ ಇದ್ರೆ ಯಾರೇ ನಿಮ್ಮನ್ನ ಕಂಫರ್ಟ್ ಮಾಡಿದ್ರು ನೀವು ಕಂಫರ್ಟ್ ಆಗಲ್ಲ. சாபம் இருந்தால் யாரே உன்னை தேற்றினாலும் உனக்கு தேற்றுதல் உண்டாகாது. ಯೇಸು ಕಂಫರ್ಟ್ ಮಾಡಿದ್ರೆ ನಿಮ್ಗೆ ಕಂಫರ್ಟ್ ಆಗ್ಬೇಕು. ஏசப்பா தேற்றினால் நீ தேற்றப்படுவாய். ಹಾಗಾದ್ರೆ ಯಾರಿಗಾದ್ರೂ ಇವತ್ತು ವಿಶ್ರಾಂತಿ ಇಲ್ವಾ? இன்றைக்கு யாராவதுக்கு இளைப்பாறுதல் இல்லையா? ಯಾರಿಗಾದ್ರೂ ಇವತ್ತು ಉಪಶಮನ ಇಲ್ವಾ? ಎಷ್ಟೇ ಕಂಫರ್ಟ್ ಮಾಡಿದ್ರು ಕಂಫರ್ಟ್ ಆಗ್ತಾ ಇಲ್ವಾ? எவ்வளவுதான் உன்னை தேற்றினாலும் உனக்கு
உனக்கு சமாதானம் இல்லையா? ನೀನು ಕತ್ತಲೆಯಲ್ಲಿ ಇದೆಯಾ? நீ இருளில் இருக்கிறாய். ಮೂರನೇ ಕತ್ತಲೆ ಯಾವುದು? மூன்றாவது இருள் என்ன? ಮತ್ತಾಯನ ಬರೆದ ಸುವಾರ್ತೆ மத்தேயு சுவிசேஷ 6ನೇ ಅಧ್ಯಾಯ 6வது அதிகாரம் 22-23ನೇ ವಚನದಲ್ಲಿ ನೋಡ್ತೀವಿ. 22-23 ವಚನಗಳ பார்க்கிறோம். ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದ್ರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದ್ರೆ ಆ ಕತ್ತಲೆ ಎಷ್ಟೆನ್ನಬೇಕು? கண்ணானது சரீரத்தின் விளக்காயிருக்கிறது. உன் கண் தெளிவாயிருந்தால் உன் சரீரம் முழுவதும் வெளிச்சமாயிருக்கும். உன் கண் கெட்டதாயிருந்தால் உன் சரீரம் முழுவதும் இருளாயிருக்கும். இப்படி உன்னிலுள்ள வெளிச்சம் இருளாயிருந்தால் அவ்விருள் எவ்வளவு அதிகமாயிருக்கும்? ದುರಭ್ಯಾಸಗಳು ಮತ್ತು ಕೆಟ್ಟ ಆಲೋಚನೆಗಳು, ಕೆಟ್ಟ ಕಾರ್ಯಗಳು ಇವೇ ನಮ್ಮ ಜೀವಮಾನದಲ್ಲಿ ಕತ್ತಲೆಯನ್ನು ಉಂಟು ಮಾಡ್ತದೆ ಪ್ರಿಯರೇ. ಕೆಟ್ಟ ಪಳಕங்கள், ಕೆಟ್ಟ ಕಾರ್ಯங்கள் இதுதான் ನಮ್ಮ வாழ்க்கையில் இருளை உண்டாக்கிவிடும். ನಿಮ್ಮ ಕಣ್ಣಿನಿಂದ ನೋಡುವಂತ ಎಲ್ಲ ಕೆಟ್ಟ ಕಾರ್ಯಗಳು, ದುರಭ್ಯಾಸಗಳು ಇದು ನಿಮ್ಮ ಜೀವಮಾನದಲ್ಲಿ ಕತ್ತಲೆಯನ್ನು ಉಂಟು ಮಾಡ್ತದೆ. உன் கண்களால் பார்க்கிற எல்லா தீமையான காரியங்கள் உன்னுடைய வாழ்க்கையில் இருளை உண்டாக்கிவிடும். ಒಂದ್ ವೇಳೆ ಯಾರಾದ್ರೂ ಅಯ್ಯೋ ನನಗೆ ಉಪಶಮನನೇ ಇಲ್ಲ, ನನಗೆ ವಿಶ್ರಾಂತಿನೇ ಇಲ್ಲ, ನನಗೆ ಸಮಾಧಾನನೇ ಇಲ್ಲ ಎಂಬುದಾಗಿ ಯಾರಾದ್ರೂ ಹೇಳ್ತಾ ಇದ್ದೀರಾ? ஒருவேளை இன்றைக்கு எனக்கு சமாதானமே இல்லை, இளைப்பாறுதலே இல்லை என்று யாராவது ஏங்கிக் கொண்டிருக்கிறீங்களா? ಯಾವುದೋ ಒಂದು ದುರಭ್ಯಾಸಕ್ಕೆ ಒಳಗಾಗಿದ್ದೀಯಾ? நீ ஏதோ ஒரு கெட்ட பழக்கத்துக்கு அடிமையா இருக்கிற. ಪಾಪದಿಂದ ಶಾಪ, பாவத்தினால் சாபம், ಶಾಪದಿಂದ ದುರಭ್ಯಾಸ, சாபத்தினால் கெட்ட பழக்கங்கள். ಕಡೆಗೆ ಏನಾಗುತ್ತೆ ಗೊತ್ತಾ? கடைசி என்ன நடக்கும் தெரியுமா? ಕೀರ್ತನೆ 107ರಲ್ಲಿ ಸಂಗೀತ 107ல 13-14ನೇ ವಚನ ನಾವು ನೋಡುವಾಗ 13-14 ವಚನ பார்க்கும் பொழுது ಕೀರ್ತನೆ 107 ಸಂಗೀತ 107 10-11 ನಾವು ನೋಡುವಾಗ 10-11 ವಾಸಿக்கும் பொழுது ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡರು. ಅವರು ದೇವರ ಕಟ್ಟಳೆಗೆ ವಿರುದ್ಧವಾಗಿ ಪರಾತ್ಪರನ ಸಂಕಲ್ಪವನ್ನ ನಿರಾಕರಿಸಿದ್ರಿಂದ ಆತನು ಅವರನ್ನ ಕಷ್ಟಗಳಿಗೆ ಕುಗ್ಗಿಸಿದನು, ನಿರಾಶ್ರಯರಾಗಿ ಬಿದ್ದು ಹೋದರು. அந்தகாரத்திலும் மரண இருளிலும் வைக்கப்பட்டிருந்து ஒடுக்கத்திலும் இரும்பிலும் கட்டுண்டு கிடந்தார்கள். அவர்களுடைய இருதயத்தை அவர் வருத்தத்தால் தாழ்த்தினார், சகாயம் இல்லாமல் விழுந்து போனார்கள். ಇವತ್ತು ಯಾರಾದರೂ ಬೇಡಿಗಳಿಂದ ಕಟ್ಟಲ್ಪಟ್ಟಿದ್ರೆ ನಿಮ್ ಜೀವಮಾನದಲ್ಲಿ ಸಂತೋಷ ಇಲ್ವಾ? ஒருவேளை உங்க வாழ்க்கையில வேலிகளால் கட்டப்பட்டு சமாதானம் இல்லாமல் இருக்கீங்களா? ಕುಟುಂಬದೊಂದಿಗೆ ಸಂತೋಷವಾಗಿ ಇರಕ್ ಆಗ್ತಾ ಇಲ್ವಾ? உங்க குடும்பத்தோட சந்தோஷமா இருக்க முடியலையா? ನಿಮ್ ಮಕ್ಕಳೊಂದಿಗೆ ಸಂತೋಷವಾಗಿ ಇರಕ್ ಆಗ್ತಾ ಇಲ್ವಾ? உங்க பிள்ளையோட சந்தோஷமா இருக்க முடியலையா? ಯಾವುದಾದ್ರೂ ನೋವಿನಿಂದ ನೀವು ಬಿದ್ದುಕೊಂಡಿದ್ದೀರಾ ಪ್ರಿಯರೇ? ஏதோ வியாதினால விழுந்து கிடக்குறாயா? ಇದಕ್ಕೆಲ್ಲ ಕಾರಣ ಏನು ಪ್ರಿಯರೇ? இதுக்கெಲ್ಲ காரணம் என்ன பிள்ளைகளே? ನೀವೇ ಉಂಟು ಮಾಡಿಕೊಂಡಿರುವಂತ ಕತ್ತಲೆ, அது நீங்களே உண்டாக்கின ஒரு இருள். ನೋಡಿ, ಇಲ್ಲಿ ಇಸ್ರಾಯೇಲರು ನಿರಾಶ್ರಯರಾಗಿ ಬಿದ್ದು ಹೋದರು. இந்த இஸ்ரவேல் ಜನರಿಗೆ எதிர்பார்ப்பே இல்லாமல் விழுந்து போனார்கள். ಕಷ್ಟಗಳಿಂದ ಕುಗ್ಗಿ ಹೋದರು. கஷ்டத்தினால் அவங்க சோர்ந்து போனார்கள். ತಾಯಿಯ ಗರ್ಭದಿಂದ ಹುಟ್ಟಿದವರು ಎಲ್ರಿಗೂ ಕಷ್ಟ ಇದ್ದೇ ಇದೆ ಪ್ರಿಯರೇ. தாயின் கர்ப்பத்தில் பிறந்த எல்லாருக்குமே கஷ்டம் இருக்கிறது. ಆದ್ರೆ ಯೇಸುಸ್ವಾಮಿ ಮಕ್ಕಳು ಮಾತ್ರ ಕಷ್ಟದಿಂದ ಕುಗ್ಗಿ ಹೋಗಲ್ಲ ಪ್ರಿಯರೇ. ஆனா இயேசுவாமி பிள்ளைகள் மாத்திரம் கஷ்டத்தினால சோர்ந்து போக மாட்டார்கள். ஒருவேளை ಇವತ್ತು ನೀನು ಕುಗ್ಗಿ ಹೋಗಿದ್ಯಾ? ஒருவேளை நீ இன்னைக்கு சோர்ந்து போயிருக்கிறியா? ಯಾಕೆ ಗೊತ್ತಾ? எதுக்கு தெரியுமா? ಯಾಕಂದ್ರೆ ನೀನು ದೇವರ ಕಟ್ಟಳೆಗೆ ವಿರುದ್ಧವಾಗಿ ನಡೆದಿದ್ದೀಯಾ. நீ கர்த்தருடைய கட்டளைக்கு விரோதமாக நடந்திருக்கிறாய். ಅದರಲ್ಲೇ ನೀನು ಕತ್ತಲೆಯಲ್ಲಿ ಇದೆಯಾ, ಘೋರಾಂಧಕಾರದಲ್ಲಿ ಇದೆಯಾ, ನೀ ಬಂಧಿಸಲ್ಪಟ್ಟಿದೆಯಾ? நீ இருளில் இருக்கிற, ಘೋರ ಅಂಧಕಾರத்தில் இருக்கிற, ನೀ ಕಟ್ಟப்பட்டிருக்கிறாய். ಸರಿ, ಹಾಗಾದ್ರೆ ಈ ಕತ್ತಲೆಗಳು ಬೆಳಕಾಗಕ್ಕೆ ಹೇಗೆ ಸಾಧ್ಯ? இந்த இருள் வெளிச்சமாக எப்படி முடியும்? ಇವತ್ತು ನೀವು ಇಲ್ಲಿ ಹೇಳ್ತಾ ಇರಬಹುದು, இன்றைக்கு சொல்லலாம், ಹೌದು ದೇವ ಸೇವಕರೇ, ஆமா தேவ, ಈ ವಾಕ್ಯದ ಮುಂದೆ இந்த வார்த்தைக்கு ಒಪ್ಪಿಕೊಳ್ತಾ ಇದ್ದೇನೆ, இந்த வார்த்தைக்கு ஏற்றபடி என்னை நான் ஒத்துக்கொள்கிறேன். ನನ್ನಲ್ಲಿ ಪಾಪ ಇದೆ, எனக்குள் பாவம் இருக்கிறது, ನನ್ನಲ್ಲಿ ಶಾಪ ಇದೆ, எனக்குள் சாபம் இருக்கிறது, ನನ್ನಲ್ಲಿ ದುರಭ್ಯಾಸ ಇದೆ, எனக்குள் ಕೆಟ್ಟ பழக்கம் இருக்கிறது, ನಾನು ಕುಗ್ಗಿಸಲ್ಪಟ್ಟಿದ್ದೇನೆ, நான் ಸೋರ್ದು போயிருக்கிறேன். ಇದೆಲ್ಲ ನನ್ನ ಕತ್ತಲೆ ಆಗಿದೆ, இதெல்லாம் நம்முடைய இருளா இருக்கிறது. ನನಗೆ ಬೆಳಕು ಬೇಕು, எனக்கு வெளிச்சம் வேண்டும். ಅದು ಹೇಗೆ ಸಾಧ್ಯ? அது எப்படி முடியும்? ಆದಿಕಾಂಡ 1ನೇ ಅಧ್ಯಾಯ ஆதியாகமம் 1வது அதிகாரம் 2-4ನೇ ವಚನ ನೋಡುವಾಗ 2 முதல் 4 வரை வாசிக்கும் பொழுது, ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. பூமியானது ஒழுங்கமையும் வெறுமையுமா இருந்தது, ஆழத்தின் மேல் இருள் இருந்தது, தேவ ஆவியானவர் ஜலத்தின் மேல் அசைவாடி கொண்டிருந்தார். தேவன் வெளிச்சம் உண்டாக கடவுது என்றார், வெளிச்சம் உண்டாயிற்று. ನಿನ್ನ ಜೀವಿತದಲ್ಲಿ ಕ್ರಮ ಇಲ್ವಾ? உன்னுடைய வாழ்க்கையில ஒழுங்கில்லையா? ನಿನ್ನ ಜೀವಿತದಲ್ಲಿ ಎಲ್ಲ ಬರಿದಾಗಿದೆಯಾ? உன் வாழ்க்கை எல்லாம் வெறுமையா இருக்கிறதா? ನಿನ್ನ ಹೃದಯ ಬರಿದಾಗಿದೆಯಪ್ಪ? உன்னுடைய இருதயம் வெறுமையா இருக்கிறதா? ನಿನ್ನ ಹೃದಯ ಇವತ್ತು ಖಾಲಿಯಾಗಿದೆಯಾ? உன்னுடைய இருதயம் இன்றைக்கு காலியா ಅಯ್ಯೋ, இருக்கிறதா? ನನಗೆ ಎಲ್ಲ ಕತ್ತಲೆ ಆಗಿದೆ, இதோ எனக்கு எல்லாமே இருளா இருக்கிறது, ಫ್ಯೂಚರ್ ಏನಾಗುತ್ತೆ, என்னுடைய எதிர்காலம் என்ன நடக்கும், ಭವಿಷ್ಯ ಏನಾಗುತ್ತೆ, என் பிள்ளைகள் எதிர்காலம் என்ன நடக்கும், ಇದೆಲ್ಲ ಯಾಕೆ ಪ್ರಿಯರೇ? இதெல்லாம் எதற்கு? ನಮ್ಮ ಜೀವಿತದಲ್ಲಿ ಕ್ರಮವಿಲ್ಲದೆ ನಡೆಯೋದು ಯಾಕೆ ಪ್ರಿಯರೇ? நம்முடைய வாழ்க்கையில் ஒழுங்கில்லாம நடப்பது எதுக்கு? ಪಾಪವೆಂಬ ಕತ್ತಲೆ ಇದೆ, பாவம் என்ற இருள் இருக்கிறது, ಪಾಪವೆಂಬ ಕತ್ತಲೆ ಇದೆ, சாபம் என்ற இருள் இருக்கிறது, ಅಭ್ಯಾಸವೆಂಬ ಕತ್ತಲೆ ಇದೆ, ಕೆಟ್ಟ ಪಳಕಂ என்ற இருள் இருக்கிறது, ದೇವರ ಕಟ್ಟಳೆಗಳಿಗೆ ವಿರುದ್ಧವಾಗಿ ನಡೆಯುವಂತ
ಕತ್ತಲೆ ನಮ್ಮಲ್ಲಿದೆ. கர்த்தருடைய கற்பனைக்கு விரோதமாக நடக்கிற இருள் இருக்கிறது. ಅದಕ್ಕೆ ಎಲ್ಲ ಬರಿದಾಗಿರುತ್ತೆ. ஆக எல்லாமே வெறுமையா இருக்கிறது. But good news is, ஒரு நற்செய்தி, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. தேவன் வெளிச்சம் உண்டாகுது என்று சொன்னார், வெளிச்சம் உண்டாயிற்று. ಕತ್ತಲೆ ಬೆಳಕಾಗುತ್ತೆ. உன்னுடைய இருள் வெளிச்சமாய் மாறும். ಯಾವಾಗ? எப்பொழுது? ದೇವರ ವಾಕ್ಯದಿಂದ, கர்த்தருடைய வார்த்தையினால். ನೀನು ಯೇಸುವಿನ ಬಳಿಗೆ ಬಾ, நீ இயேசுவண்டே வா, ನಿನ್ನ ಕತ್ತಲೆನೆಲ್ಲ ಅವರು ಹೋಗಲಾಡಿಸ್ತಾರೆ. உன் இருளெல்லாம் அவர் மாற்றி விடுவார். ಎರಡನೇದಾಗಿ, இரண்டாவதாக, ನಮ್ಮ ಕತ್ತಲೆ ಬೆಳಕಾಗಬೇಕಾದ್ರೆ நம்முடைய இருள் வெளிச்சமாக வேண்டுமானால் 1:21 ನಾವು ನೋಡುವಾಗ, மத்தேயு 1:21 வாசிக்கும் பொழுது, 1:21 ನಾವು ನೋಡುವಾಗ, மத்தேயு 1:21 வாசிக்கும் பொழுது, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. அவள் ஒரு குமாரனை பெறுவாள், அவருக்கு இயேசு என்று பெயரிடுவாயாக, ஏனெனில் அவர் தமது ஜனங்களின் பாவங்களை நீக்கி அவர்களை ரட்சிப்பார் என்றான். ಯೇಸು ಹೆಸರಿನ ಅರ್ಥ ಏನ್ ಗೊತ್ತಪ್ಪ? இயேசுவின் பெயருக்கு அர்த்தம் என்ன தெரியுமா? ಎಲ್ಲರ ಗಮನಡಿ. ಯೇಸು ಹೆಸರಿನ ಅರ್ಥ ಏನ್ ಗೊತ್ತ? எல்லாம் கவனிங்க. இயேசு என்ற பெயருக்கு அர்த்தம் என்ன தெரியுமா? ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. தன்னுடைய ஜனங்களை அவனுடைய பாவங்களிலிருந்து விடுவித்து காக்கிறவர். ನಿನ್ನ ಕತ್ತಲೆ ಬೆಳಕಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? உன்னுடைய இருள் வெளிச்சமாகும் என்றால் என்ன ஆகும் தெரியுமா? ಪ್ರಿಯ ಸಹೋದರನೇ, ಸಹೋದರಿಯೇ, தேவ பிள்ளைகளே, ಒಂದು ವೇಳೆ ಇವತ್ತು ನೀವಿಲ್ಲಿ ಗೆಸ್ಟ್ ಗಳಾಗಿ ಬಂದಿರಬಹುದು. ஒருவேளை இன்னைக்கு ನೀವು பார்வையாளராக வந்திருக்கலாம். ಇಲ್ಲಿನ ವಿಶ್ವಾಸಿ ಫ್ಯಾಮಿಲಿಗಳು ನಿಮ್ಮನ್ನ ಈ ಒಂದು ಈವೆಂಟ್ ಗೆ ಕರ್ಕೊಂಡ್ ಬಂದಿರಬಹುದು. இந்த ஒரு சர்ச் அங்கனித்தர் இந்த பண்டிகைக்கு வாங்கன்னு கூட்டின்னு ಈ வந்திருக்கலாம். ಒಂದು ಹಬ್ಬ ಒಂದು ಈವೆಂಟ್ ಅಲ್ಲ ಪ್ರಿಯರೇ, ಇದು ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. இந்த பண்டிகை ஒரு ஈவென்ட் அல்ல, இது உங்க வாழ்க்கையின் சரித்தை மாற்றக்கூடிய ஒரு நாள். ಯೇಸುವಿಗೆ ನಿನ್ನ ಹೃದಯ ಕೊಟ್ರೆ, ஏசப்பாக்கு உன் இருதயத்தை கொடுத்தார், ನಿನ್ನಲ್ಲಿರುವಂತ ಪಾಪವನ್ನ ನಿನ್ನಿಂದ ಬಿಡಿಸಿ ಅವರು ಕಾಯ್ತಾರೆ. உனக்குள்ள இருந்த பாவத்திலிருந்து விடுவித்து உன்னை காக்குவார். ಅದಕ್ಕಾಗಿ ಅವರು ಶಿಲುಬೆ ಮೇಲೆ ಸಾಯೋದಕ್ಕೋಸ್ಕರವಾಗಿ ಬಂದರು ಪ್ರಿಯರೇ. இதற்காகவே அவர் சிலுவையில் உனக்காக மரிக்க வந்தார். ಪಾಪ ತೆಗೆಯಲ್ಪಡೋದು ಯೇಸುವಿನ ರಕ್ತದಿಂದ ಮಾತ್ರವೇ ಪ್ರಿಯರೇ. உன்னுடைய பாவங்கள் நீக்கி போவது இயேசு கிறிஸ்துவின் ரத்தத்தால் மாத்திரமே பிள்ளைகளே. 2000 ವರ್ಷಗಳ ಹಿಂದೆ ಅವರು ಏನ್ ಮಾಡಿದ್ರು ಗೊತ್ತಾ? 2000 வருஷத்துக்கு முன்பாக அவர் என்ன செய்தார் தெரியுமா? ನನ್ನ ಪಾಪವನ್ನ ತೆಗೆದುಹಾಕುವುದಕ್ಕೋಸ್ಕರವಾಗಿ, என்னுடைய பாவங்களை எடுத்து போடும்படிக்காக ಅವರು ಶಿಲುಬೆ ಮೇಲೆ ಶ್ರಮೆಯನ್ನು ಅನುಭವಿಸಿದ್ರು. அவர் சிலுவையிலே பாடுகள் அனுபவித்தார். ಕೈಗಳಿಗೆ ಕಾಲುಗಳಿಗೆ ಮೊಳೆಗಳನ್ನ ಜಡಿದ್ರು. கை கால்களுக்கு ஆணிகள் அடிக்கப்பட்டன. ತಲೆಗೆ ಮುಳ್ಳಿನ ಕಿರೀಟ ಇತ್ತು. தலைக்கு முள்கீடு வைக்கப்பட்டது. ಆತನ ಪಕ್ಕೆಗೆ ಈಟಿಯನ್ನ ತಿವಿದ್ರು. அவருக்கு விலா எலும்பை குற்றினார்கள். ಆತನ ದೇಹದಿಂದ ರಕ್ತ ಧಾರಾಕಾರವಾಗಿ ಹರಿಯಿತು ಪ್ರಿಯರೇ. அவருடைய சரீரத்திலிருந்து ரத்தமும் தண்ணியும் வந்தது. ಯೇಸು ಸ್ವಾಮಿ ತೀರಿತು ಎಂಬುದಾಗಿ ಪ್ರಾಣ ಬಿಟ್ಟರು. இயேசு சுவாமி எல்லாம் முடிந்தென்று தன் ஜீவன் ஆவியை விட்டார். ಮೂರನೇ ದಿನ ಯೇಸು ಸ್ವಾಮಿ ಎದ್ದು ಬಂದರು. அந்த மூன்றாவது நாள் தேவன் உயிரோடு எழும்பினார். ಯಾಕೆ ಗೊತ್ತಾ? எதற்கு தெரியுமா? ಅವರು ಏನ್ ಹೇಳಿದ್ರು ಗೊತ್ತಾ? அவர் என்ன சொன்னார் தெரியுமா? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ரத்த சிந்துதல் இல்லாமல் பாவ மன்னிப்பு உண்டாகாது. ಪ್ರಿಯ ದೇವರ ಮಕ್ಕಳೇ, தேவ பிள்ளைகளே, ನಿಮ್ಮ ಜೀವಮಾನದಂತ ಕತ್ತಲೆ ಪಾಪಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ನೀವು ಎಲ್ಲೇ ಹೋದ್ರೂ ನಿಮಗೆ ಪರಿಹಾರ ಆಗಲ್ಲ ಪ್ರಿಯರೇ. உன்னுடைய பாவங்களுக்காக போக்க, உன் பாவத்தை தீர்க்க நீ எங்க போனாலும் அது முடியாது. ಯೇಸುವಿಗೆ ನಿಮ್ಮ ಹೃದಯವನ್ನ ಕೊಟ್ರೆ, இயேசு சுவாமிக்கு உன் இருதயத்தை கொடுத்தால், ಪಶ್ಚಾತ್ತಾಪ ಪಟ್ಟು ನಾನು ಪಾಪಿ ಎಂಬುದಾಗಿ ನೀನು ಒಪ್ಪಿಕೊಂಡ್ರೆ, நீ மனம் திரும்பி நான் பாவி என்று அறிக்கை செய்தால், ಸ್ವಾಮಿ ನನ್ನನ್ನು ಕ್ಷಮಿಸು ಎಂಬುದಾಗಿ ನೀನು ಒಪ್ಪಿಕೊಂಡ್ರೆ, ஏசப்பா என்னை மன்னியும் என்று நீ அறிக்கை செய்தால், ಖಂಡಿತವಾಗಿ ತನ್ನ ರಕ್ತದ ಮೂಲಕವಾಗಿ ನಿನ್ನನ್ನು ತೊಳೆದು ಅವರು ಶುದ್ಧ ಮಾಡ್ತಾರೆ. நிச்சயமாக தன்னுடைய ரத்தத்தின் மூலமா உன்னை கழுவின சுத்திகரிப்பார். ಇವತ್ತೇ ನಿನ್ನ ಕತ್ತಲೆ ಬೆಳಕಾಗುತ್ತೆ. இன்றைக்கே உன்னுடைய இருள் மாறிவிடும். ಹಲ್ಲೆಲೂಯಾ, ஹல்லேலூயா. ಕಡೆಯದಾಗಿ ನಿನ್ನ ಕತ್ತಲೆ ಬೆಳಕಾಗಬೇಕಾದ್ರೆ, கடைசியாக உன் இருள் மாற வேண்டுமானால், ಕಡೆಯದಾಗಿ ನಿನ್ನ ಕತ್ತಲೆ ಬೆಳಕಾಗಬೇಕಾದ್ರೆ, கடைசியாக உன்னுடைய இருள் மாற வேண்டுமானால், ಯೇಸುಸ್ವಾಮಿ ಏನ್ ಹೇಳಿದಾರೆ ಗೊತ್ತಾ? இயேசு சுவாமி என்ன சொன்னார் தெரியுமா? ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ ಹೇಳಿದಾರೆ ಗೊತ್ತಾ? யோவான் எழுதின சுவிசேஷம் 8வது அதிகாரம் 12வது வசனம் சொல்லுகிறது, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಯೇಸು ಸ್ವಾಮಿ ಮಾತನಾಡಲು ಆರಂಭಿಸಿ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಯೇಸು ಸ್ವಾಮಿ ಹೇಳಿದ್ರು. நானே உலகத்தின் ஒளி, என்னை பின்பற்றுகிறவன் இருளில் நடவாமல் வெளிச்சல் நடப்பான் என்று சொன்னார். ಪ್ರಿಯ ದೇವ ಮಕ್ಕಳೇ, தேவ பிள்ளைகளே, ಯೇಸುವನ್ನು ಅಂಗೀಕರಿಸೋದು ಮಾತ್ರವಲ್ಲ, இயேசு சுவாமி ஏற்றுக்கொள்வது மாத்திரமல்ல, ಯೇಸು ಸ್ವಾಮಿ ಹೇಳಿರುವಂತ ವಾಕ್ಯದ ಪ್ರಕಾರ ನೀವು ನಡೆದರೆ, இயேசு சுவாமி சொன்ன வார்த்தைக்கு ஏற்றபடி நீ நடந்தால், ನಿಮಗೆ ಖಂಡಿತವಾಗಿ ಕತ್ತಲೆ ಇರಲ್ಲ, நிச்சயமாக உனக்கு இருள் இருக்காது, ನಿಮಗೆ ಬೆಳಕಿರುತ್ತೆ, உனக்கு வெளிச்சம் உண்டாகும். ಒಂದು ವೇಳೆ ಇಲ್ಲಿ ಯಾರಾದ್ರೂ ஒருவேளை இன்றைக்கு யாராவது ನನ್ನಲ್ಲಿ ಕತ್ತಲೆ ಇದೆ, ஆமா எனக்குள் இருள் இருக்கிறது, ನನಗೆ ಬೆಳಕಿಲ್ಲ, எனக்கு வெளிச்சம் இல்லை, ಬೆಳಕು ಬೇಕು, எனக்கு வெளிச்சம் வேண்டும், ಇವತ್ತೇ ನನಗೆ ಆ ಬೆಳಕು ಬೇಕು, இன்றைக்கே அந்த வெளிச்சம் வேண்டும் ಎಂಬುದಾಗಿ ನೀವು ಹೇಳೋದಾದ್ರೆ ಪ್ರಿಯರೇ, அப்படி யாராவது சொன்னால், ಇಟ್ಸ್ ವೆರಿ ಸಿಂಪಲ್ ಪ್ರಿಯರೇ, ரொம்ப சுலபம். ನೀವು ಯೇಸುವಿಗೆ ನಿಮ್ಮ ಹೃದಯವನ್ನ ಕೊಡ್ರಿ, ஏசப்பாக்கும் இருதயத்தை கொடு, ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳ್ರಿ, நான் பாவி என்று ஒத்துக்கொள். ಯೇಸು ನಿಮ್ಮ ಹೃದಯದೊಳಗೆ ಬಂದಾಗ, இயேசு சுவாமி இதயத்துக்குள் வரும்பொழுது ಕತ್ತಲೆಯಲ್ಲಿ ನಡೆಯಲ್ಲ ಪ್ರಿಯರೇ, இனிமேல் நீ இருள் நடக்க மாட்டாய், ಎಲ್ಲ ಬೆಳಕಾಗಿ எல்லாமே வெளிச்சமாய் மாறும். ಕರ್ತನ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡೋದಕ್ಕಾಗಿ ನಾವೆಲ್ಲರೂ ಕರಗಳು ತಟ್ಟೋಣ.
ನೀವೆಲ್ಲರೂ ಬಹಳ ಒಂದು ನಿಮ್ಮ ಮಕ್ಕಳನ್ನ ನೋಡ್ಲಿಕ್ಕೆ ಬಹಳ ಎದುರು ನೋಡ್ತಾ ಇದ್ದೀರಾ ಅಂತ ಖಂಡಿತವಾಗಿಯೂ ನಿಮ್ಮ ಮುಖಗಳಲ್ಲಿ ಆ ಒಂದು ಸ್ಮೈಲ್ ಕಾಣಿಸ್ತಾ ಇದೆ. ಎದುರು ನೋಡ್ತಾ ಇದ್ದೀರಾ ಅಂತ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಎಂಬುದಾಗಿ ನೀವು ನೋಡಿ ಈ ದಿನ ಸಂತೋಷ ಪಡ್ಲಿಕ್ಕೆ ಹೋಗ್ತೀರಾ. ತುಂಬಾ ಹೊತ್ತು ನಿಮ್ಮನ್ನ ಕಾಯಿಸಕ್ಕೆ ನಾವು ಸಹ ಇಷ್ಟಪಡೋದಿಲ್ಲ. ಅತಿ ಬೇಗನೆ ಪ್ರಾರಂಭ ಮಾಡಿ ನಾವು ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಿ ನೀವು ಸಂತೋಷ ಪಡುವಂತೆ ಈ ದಿನ ನಿಮ್ಮ ಸಂತೋಷಕ್ಕಾಗಿ ನಮ್ಮ ಮಕ್ಕಳು ಸಿದ್ಧವಾಗಿ ಬಂದಿದ್ದಾರೆ. ಅದರಿಂದ ಎಲ್ರು ಖುಷಿಯಾಗಿದ್ದೀರಾ? ಆಮೇನ್. ಓಕೆ, ಈಗ ನಮ್ಮ ಮಧ್ಯದಲ್ಲಿ ನಾವು ಕಾರ್ಯಕ್ರಮಗಳನ್ನ ಆರಂಭ ಮಾಡಲಿದ್ದೇವೆ. ಈಗ ಮೊದಲನೇದಾಗಿ ಎಜಿಕಿಯಲ್ ಮತ್ತು ತಂಡದಿಂದ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್. ಕರಗಳನ್ನ ತಟ್ಟಿ ನಾವು ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಗಳ ಸಮಯವಿದು ತಂದೆ ನಿನ್ನ ಆತ್ಮದಿ ತುಂಬಿಸು ಅಂಕಿಯಾಗಿ ಅಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ನಿನ್ನ ಆತ್ಮದಿ ತುಂಬಿಸು ಅಂತ್ಯಕಾಲದ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನ ಆತ್ಮದಿ ತುಂಬಿಸು. ಕರಗಳನ್ನ ಗಟ್ಟಿಯಾಗಿ ತಟ್ಟೋಣ. ಥ್ಯಾಂಕ್ ಯು ಎಜಿಕಿಯಲ್, ಥ್ಯಾಂಕ್ ಯು ಪಾಸ್ಟಪ್ಪ. ಓಕೆ, ಈಗ ಎರಡನೇದಾಗಿ ನಮ್ಮ ಮಧ್ಯದಲ್ಲಿ ಅಭಿಷೇಕ್ ಇಂದ ಒಂದು ಸ್ಪೆಷಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್, ಜಿಂಗಲ್ ಬೆಲ್ಸ್ ಮತ್ತು ಮೆರಿ ಕ್ರಿಸ್ಮಸ್. ಹೀಗಾಗಿ ಅಭಿಷೇಕ್ನ ಕರಗಳನ್ನ ತಟ್ಟಿ ನಾವು ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಅಭಿಷೇಕ್. ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್ ಅನ್ನ ಬಹಳ ಸುಂದರವಾಗಿ ಗಿಟಾರ್ನಲ್ಲಿ ಬಾರಿಸಿ ತೋರಿಸಿದ್ದಾರೆ. ಕರಗಳನ್ನ ಮತ್ತೊಮ್ಮೆ ನಾವು ಗಟ್ಟಿಯಾಗಿ ನಾವು ತಟ್ಟಿ ನಾವು ಅಭಿನಂದಿಸೋಣ. ಈ ಒಂದು ಸಮಯದಲ್ಲಿ ಜಾನಥನ್ ಕೂಡ ಒಂದು ಗಿಟಾರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿದ್ದಾರೆ. ಕರಗಳನ್ನ ತಟ್ಟಿ ನಾವು ಜಾನಥನ್ ಅನ್ನ ಅಭಿನಂದಿಸೋಣ. Feliz Navidad, Feliz Navidad, Feliz Navidad, prospero año felicidad. I wanna wish you a Merry Christmas, I wanna wish you a Merry Christmas, I wanna wish you a Merry Christmas from the bottom of my heart. I wanna wish you a Merry Christmas, I wanna wish you a Merry Christmas, I wanna wish you a Merry Christmas from the bottom of my heart. Feliz Navidad, Feliz Navidad, Feliz Navidad, prospero año felicidad. I wanna wish you a Merry Christmas, I wanna wish you a Merry Christmas, I wanna wish you a Merry Christmas from the bottom of my heart. ಥ್ಯಾಂಕ್ ಯು ಜಾನಥನ್. ಬಹಳ ಸುಂದರವಾಗಿ ಮಕ್ಕಳು ಕಲಿತಾ ಇದ್ದಾರೆ. ಅದನ್ನ ಸಹ ತಮ್ಮ ತಂದೆ ತಾಯಿಗಳು ನೋಡಿ ಸಂತೋಷ ಪಡ್ಲಿಕ್ಕೆ ಇದೊಂದು ಅವಕಾಶವನ್ನ ಕರ್ತನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆಗಳು. ಈಗ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಲೈಜಾ ಮತ್ತು ಕೇಲಬಿಂದ ಒಂದು ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಇದೆ. ಕರಗಳನ್ನ ತಟ್ಟಿ ನಾವು ಅವ್ರನ್ನ ಸ್ವಾಗತ ಮಾಡೋಣ. ಈಗ ಎಬಿನೇಜರೆ ಎಂಬ
ಹಾಡಿಗೆ ಇವರು ಮ್ಯೂಸಿಕ್ ಅನ್ನ ಈ ಸಮಯದಲ್ಲಿ ಬಾರಿಸಲಿದ್ದಾರೆ. ನಾವೆಲ್ಲರೂ ಕೇಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಎಲೈಜಾ ಮತ್ತೆ ಕೇಲಬ್. ಥ್ಯಾಂಕ್ ಯು. ಈಗ ನಮ್ಮ ಮಧ್ಯದಲ್ಲಿ ನೆಕ್ಸ್ಟ್ ಕಾರ್ಯಕ್ರಮ ಪೂರನ ಅಳಗುಳ್ಳವರೇ ಎಂಬಂತ ಹಾಡಿಗೆ ಈ ಸಮಯದಲ್ಲಿ ನೃತ್ಯ ಮಾಡಲಿದ್ದಾರೆ. ನಮ್ಮ ಏಸು 10,000ಗಳಲ್ಲಿಯೂ ಶ್ರೇಷ್ಠನಾದ ಏಸು ಆಗಿದ್ದಾರೆ, ಸುಂದರನು ಅವರು. ಹೀಗಾಗಿ ಆ ಒಂದು ಅರ್ಥವನ್ನ ಒಳಗೊಂಡಿರುವಂತ ಒಂದು ಹಾಡಿಗೆ ನಮ್ಮ ತಬಿತಾ ಮತ್ತು ಟೀಮ್ ಈ ಸಮಯದಲ್ಲಿ ಡ್ಯಾನ್ಸ್ ಅನ್ನ ಹಾಡಲಿದ್ದಾರೆ. ತಬಿತಾ ಮತ್ತು ಟೀಮ್ ಅನ್ನ ನಾವು ಕರಗಳನ್ನ ತಟ್ಟಿ ವೇದಿಕೆಯ ಮೇಲೆ ನಾವು ಸ್ವಾಗತ ಮಾಡೋಣ.
எழுந்திடு நீயே. கண்ணீரின் பள்ளத்தாக்கை களிப்பாக மாற்றுவார், கண்ணீரை துடைக்கின்ற நேசராக வருவார். கண்ணீரின் பள்ளத்தாக்கை களிப்பாக மாற்றுவார், கண்ணீரை துடைக்கின்ற நேசராக வருவார். கலங்காதே கலங்காதே பிழையாதே, கலங்காதே கலங்காதே பிழையாதே, எனக்காக வந்தீரே என் வாழ்வை நீ மாற்றி தந்தே. நேசித்தீரே 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 ಮುದ್ದಾದ ಗೊಂಬೆಗಳಿಗೆ ಒಂದು ಜೋರಾದ ಚಪ್ಪಾಳೆ. ದೇವರಿಗೆ ಸ್ತೋತ್ರ. ಈಗ ಇನ್ನೊಂದು ಡ್ಯಾನ್ಸ್ ಅನ್ನ ನಾವು ನೋಡೋಣ. ಜೋಗನಿಯ ಲವರ್ ಆಫ್ ಗಾಡ್, ದೇವರನ್ನ ಪ್ರೀತಿ ಮಾಡುವಂತ ಮೊದಲ ಗೀತಿ. ಈ ಹಾಡಿನ ಅರ್ಥ ಅದನ್ನ ಜೂಡಿ ಮತ್ತು ತಂಡ ಈಗ ವೇದಿಕೆಯ ಮೇಲೆ ಬಂದು ಡ್ಯಾನ್ಸ್ ಅನ್ನ ಮಾಡಲಿದ್ದಾರೆ. ಕರಗಳನ್ನ ತಟ್ಟಿ ನಾವು ಅವರನ್ನ ವೇದಿಕೆಯ ಮೇಲೆ ನಾವು ಸ್ವಾಗತ ಮಾಡೋಣ.
तुझसे जुड़कर ये जुदाई कैसे हो, अब तुझ में मेरी मंजिल है बनी, तुझ पे ही सजेगी मेरी जिंदगी। तुझे जब रात रात दिन रह ना सकूं तेरे बिन, तुझे जब रात दिन रह ना सकूं तेरे बिन, यीशुआ जो गन बन गई मैं तो अब तेरी, जो गन बन गई मैं तो यीशु तेरी, बनी रे बनी मैं तो तेरी, बनी रे बनी मैं तो तेरी, हुई रे हुई मैं तो तेरी, हुई रे हुई मैं तो तेरी, जो गनिया, जो गनिया। Thank you, Judy and team. ಥ್ಯಾಂಕ್ ಯು. ಯೇಸುವಿನ ಮೊದಲ ಗೀತೆಯಾದ ನಾವು ಯೇಸುವಿಗೋಸ್ಕರ ಆತನನ್ನು ಯಾವಾಗಲೂ ಪ್ರೀತಿ ಮಾಡಬೇಕು, ಅವರ ಜೊತೆಯಲ್ಲೇ ಇರಬೇಕೆಂಬುದನ್ನ ಹಾಡಿನ ಮೂಲಕ ನೃತ್ಯದ ಮೂಲಕ ತೋರಿಸಿದಕ್ಕಾಗಿ ಧನ್ಯವಾದಗಳು. ಈಗ ಸೈಮನ್ ಮತ್ತು ತಂಡವನ್ನ ಇಂದ ಭೂಮಿಲ ನೀವಾಲುಂ ವಾಲ್ಕ ಈ ಹಾಡನ್ನ ಡ್ಯಾನ್ಸ್ ಆಗಿ ಮಾಡಲಿದ ಕರಗಳನ್ನ ತಟ್ಟಿ ಸೈಮನ್ ಅಂಡ್ ಟೀಮ್ ಅನ್ನ ಗಟ್ಟಿಯಾಗಿ ನಾವು ಅವರ ಟೀಮ್ ಅನ್ನ ಸ್ವಾಗತ ಮಾಡೋಣ. இந்த பூமியில் நீ வாழும் வாழ்க்கை ரொம்ப சீக்கிரம் வரைந்தோடும் வாழ்க்கை, இந்த பூமியில் நீ வாழும் வாழ்க்கை ரொம்ப சீக்கிரம் வரைந்தோடும் வாழ்க்கை, பரலோகத்தில் நீ வாழும் வாழ்க்கை அது எப்போதும் அழியாத வாழ்க்கை, பரலோகத்தில் நீ வாழும் வாழ்க்கை அது எப்போதும் அழியாத வாழ்க்கை, என்று சந்தோஷம் முடிவில்ல சந்தோஷம், என்று சந்தோஷம் அளவில்ல சந்தோஷம், அது என்னேசு வாழ்கின்ற தேசம், அங்க சந்தோஷம் காற்றாக வீசும், அது என்னேசு வாழ்கின்ற தேசம், அங்க சந்தோஷம் காற்றாக வீசும், இந்த பூமியில் நீ வாழும் வாழ்க்கை ரொம்ப சீக்கிரம் வரைந்தோடும் வாழ்க்கை, இந்த பூமியில் நீ வாழும் வாழ்க்கை ரொம்ப சீக்கிரம் வரைந்தோடும் வாழ்க்கை. இங்கே நீ காண்கின்ற எதுவுமே நிரந்தரம் இல்ல, பெரிதா என்கின்ற உன்னுயிரோ உனக்கு சொந்தமில்ல, இங்கே நீ காண்கின்ற எதுவுமே நிரந்தரம் இல்ல, பெரிதா என்கின்ற உன்னுயிரோ உனக்கு சொந்தமில்ல, எனக்கு வேறொன்று வேண்டா பணம் இருந்தா போதும் என்று நீ எண்ணுகிறாய், எனக்கு வேறொன்று வேண்டா சொத்து சுகம் போதும் என்று நீ வாழுகிறாய், உனதோ முழுதோ நீ ஆதாயம் செய்து கொண்டாலும் உன்னப்போ அழிந்து போனா உனக்கு என்ன லாபம் உண்டாகும், நீயோ நீதியின் பாதையில் நடந்து போனா உனக்கோ நித்திய ஜீவன் என்றும் உண்டு, நீயோ நீதியின்
பாதையில் நடந்து போனா உனக்கும் நித்திய ஜீவன் என்றும் உண்டு. இந்த பூமியில் நீ வாழும் வாழ்க்கை ரொம்ப சீக்கிரம் விரைந்தோடும் வாழ்க்கை. புகழும் உச்சியில் நீ இருந்தாலும் சகலோ வணங்கோ ராஜனாக நீ திகழ்ந்தாலும் உலகோ புகழும் உச்சியில் நீ இருந்தாலும் சகலோ வணங்கோ ராஜனாக நீ திகழ்ந்தாலும் கடவுயிர் என்ற ஒன்று உன்னை விட்டு போனா மண்ணோடு மண்ணாகுவாய். கடவுயிர் என்ற ஒன்று உன்னை விட்டு போனா மண்ணோடு மண்ணாகுவாய். உனகோ மாயே இங்க எதுவுமே உண்மையாகாது. உனகோ மாயே இங்க எதுவுமே உண்மையாகாது. நீயோ இயேசு கிறிஸ்துவை ஏற்றுக்கொண்டா உனக்கோ நித்திய ஜீவன் என்றும் உண்டு. நீயோ இயேசு கிறிஸ்துவை ஏற்றுக்கொண்டா உனக்கோ நித்திய ஜீவன் என்றும் உண்டு. நனனா 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 நனனா. ಥ್ಯಾಂಕ್ ಯು ಸೈಮನ್ ಮತ್ತು ತಂಡ. ಬಹಳ ಸುಂದರವಾಗಿ ಈ ಲೋಕದಲ್ಲಿ ನಾವು ಬಾಳುವಂತಹ ಜೀವಿತ ಇದು ಯೇಸುವಿಗೆ ಕೊಡುವಾಗ ಆತ ನಮ್ಗೆ ನಿತ್ಯ ಜೀವವನ್ನ ಕೊಡ್ತಾರೆ ಎಂಬುದಾಗಿ ಹಾಡಿನ ಮೂಲಕ, ನೃತ್ಯದ ಮೂಲಕ ಬಹಳ ಚೆನ್ನಾಗಿ ತೋರಿಸ್ಕೊಟ್ರು. ಗಟ್ಟಿಯಾಗಿ ನಾವು ಚಪ್ಪಾಳೆ ತಟ್ಟಿ ಅವ್ರನ್ನ ನಾವು ಅಭಿನಂದಿಸೋಣ. ಈ ಸಮಯದಲ್ಲಿ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ 4ನೆಯ ಹಾಡು ಟೀಮ್ DGC ಟೀಮ್ ಗ್ರೂಪ್ ಇಂದ ಉಮ್ಮೈ ನಂಬಿ ವಂದೇನ್ ಈ ಒಂದು ಹಾಡಿಗೆ ಒಂದು ನೃತ್ಯವನ್ನ ಆಡಲಿದ್ದಾರೆ. ಟೀಮ್ ಗ್ರೂಪ್ ಅನ್ನ ನಾವು ವೇದಿಕೆಯ ಮೇಲೆ ಈ ಸಮಯದಲ್ಲಿ ನಾವು ಸ್ವಾಗತ ಮಾಡೋಣ. ಕರಗಳನ್ನ ತಟ್ಟಿ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. உம்மை நம்பி வந்தேன் நான் வெட்கப்படல, உந்தயவென்னை கைவிடல. உம்மை நம்பி வந்தேன் நான் வெட்கப்படல, உந்தயவென்னை கைவிடல. வெறும் கையால் கடந்து வந்தேன், இரு பரிவாரங்கள் எனக்கு தந்தீர். வெறும் கையால் கடந்து வந்தேன், இரு பரிவாரங்கள் எனக்கு தந்தீர். மனுஷன் கூட இயேசுவோட சேர்ந்துட்டா செலிபிரிட்டி ஆகிடலாம், செலிபிரிட்டி ஆகிடலாம். ஹம்பிளான மனுஷன் கூட ப்ரே பண்ண தெரிஞ்சுக்கிட்டா சக்சஸ் மாறிடலாம், சக்சஸ் மாறிடலாம். சிம்பிளான மனுஷன் கூட இயேசுவோட சேர்ந்துட்டா செலிபிரிட்டி ஆகிடலாம், செலிபிரிட்டி ஆகிடலாம். ஹம்பிளான மனுஷன் கூட ப்ரே பண்ண தெரிஞ்சுக்கிட்டா சக்சஸ் மாறிடலாம், சக்சஸ் மாறிடலாம்.
அசையாமல் காத்த கிருபை கண்ணீரிலே மூழ்காமல் தாங்கும் கிருபை உன் கிருபை என்னை தாங்கிடுதே உன் கிருபை என்னை நடத்திடுதே உன் கிருபை என்னை தாங்கிடுதே உன் கிருபை என்னை நடத்திடுதே அல்லே அல்லேலூயா அல்லே அல்லேலூயா அல்லே அல்லேலூயா அல்லே அல்லேலூயா नाचूंगा गाऊंगा पगलों के समान होश में न रहूंगा मेरा राजा है महान नाचूंगा गाऊंगा पगलों के समान होश में न रहूंगा मेरा राजा है महान नाचूंगा खोके अपना स्वाभिमान अरे लोग हैं समूह का पता होगा मेरा राजा है नाचूंगा पगलों के समान गाऊंगा मेरा राजा है महान नाचूंगा पगलों के समान अरे गाऊंगा मेरा राजा है महान नाचूंगा पगलों के समान गाऊंगा मेरा राजा है महान नाचूंगा पगलों के समान गाऊंगा मेरा राजा है महान नाचूंगा पगलों के समान अरे गाऊंगा मेरा राजा है महान नाचूंगा पगलों के समान अरे गाऊंगा मेरा राजा है महान ಗಟ್ಟಿಯಾಗಿ ಚಪ್ಪಾಳೆಯನ್ನ ತಟ್ಟುತ್ತಾ ದೇವರು ಮಹಾದೇವರು ಎಂಬುದಾಗಿ ಹೇಳಿದಂತ ಈ ಒಂದು ಮಕ್ಕಳಿಗೆ ವಂದನೆಯನ್ನ ಸಲ್ಲಿಸೋಣ. ಕರಗಳನ್ನ ತಟ್ಟಿ ನಾವು ಥ್ಯಾಂಕ್ಸ್ ಮಕ್ಕಳೇ, ವೆರಿ ನೈಸ್. ಈ ಸಮಯದಲ್ಲಿ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ಮಧ್ಯದಲ್ಲಿ ಸಚಿನ್ ಈಗ ಮುಂದೆ ಬಂದು ಎಫೆಸ 6ನೇ ಅಧ್ಯಾಯ 14ನೇ ವಚನದಿಂದ 18ನೇ ವಚನದವರೆಗೂ ಬಾಯ್ಪಾಠ ಮಾಡಿರೋದನ್ನ ಈ ಸಮಯದಲ್ಲಿ ಸಚಿನ್ ಮುಂದೆ ಬಂದು ಹೇಳ್ತಾನೆ. ಕರಗಳನ್ನ ತಟ್ಟಿ ಸಚಿನ್ನ ನಾವು ಸ್ವಾಗತ ಮಾಡೋಣ. Praise the Lord. My name is Sachin from 9th standard. சத்தியம் என்னும் கச்சையை உங்கள் அறையில் கட்டினவர்களாக நீதி என்னும் மார்க்க வசனத்தை தரித்திருப்பவர்களாக சமாதானத்தின் சுவிசேஷத்துக்கு கூறிய ஆயுதமா என்னும் பாதரட்சையை கால்களினிலே தொடுத்தெடுத்தவர்களாக. ஆமென். ಥ್ಯಾಂಕ್ ಯು ಸಚಿನ್, ಬಹಳ ಚೆನ್ನಾಗಿ ಬಾಯ್ಪಾಠ ವಚನವನ್ನ ಹೇಳಿದಕ್ಕಾಗಿ. ಈ ಸಮಯದಲ್ಲಿ ಗ್ರೇಸಿ ಮತ್ತು ನೆಲ್ಸನ್ ಒಂದು ವಿಶೇಷ ಒಂದು ಡ್ಯಾನ್ಸ್ ಅನ್ನ ಮಾಡಲಿದ್ದಾರೆ. ಗಾಡ್ ಇಸ್ ವಾಚಿಂಗ್ ಓವರ್ ಯು ಎಂಬ ಸಾಂಗ್ಗೆ ಕರಗಳನ್ನ ತಟ್ಟಿ ಮತ್ತೊಮ್ಮೆ ಪುಟಾಣಿನ ಮತ್ತೊಮ್ಮೆ 2 ಪುಟಾಣಿಗಳನ್ನ ನಾವು ವೇದಿಕೆ ಮೇಲೆ ಸ್ವಾಗತ ಮಾಡೋಣ. When you're jumping up and down, when you're spinning round and round, God's seeing everything you do, 'cause He's watching over you. God is watching over you, 24/7 watching over you. Your life is in His hands, whoa, whoa. He's got great big plans, 'cause He's watching over you. When you're
ರೋಜಾ ಮತ್ತೆ ಪ್ರಿಯಾನ ಇದು. ರೋಜಾ, ಪ್ರಿಯಾ, ಗ್ರೇಸಿ ಮತ್ತು ನೆಲ್ಸನ್ಗಾಗಿ ಕರಗಳನ್ನ ಮತ್ತೊಮ್ಮೆ ನಾವು ತಟ್ಟಿ ಅವ್ರನ್ನ ಅಭಿನಂದಿಸೋಣ. ಥ್ಯಾಂಕ್ ಯು ಮಕ್ಕಳೇ. ಈಗ ನೆಕ್ಸ್ಟ್ ಸೋಫಿಯಾ ನಮ್ಮ ಮಧ್ಯದಲ್ಲಿ ಬಂದು ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನ ಈಗ ಹೇಳ್ತಾರೆ. ಕರಗಳನ್ನ ತಟ್ಟಿ ಸೋಫಿಯಾನ ವೇದಿಕೆಯ ಮೇಲೆ ನಾವು ಸ್ವಾಗತ ಮಾಡೋಣ. New Testament: Matthew, Mark, Luke, John, Acts, Romans, 1 Corinthians, 2 Corinthians, Galatians, Ephesians, Philippians, Colossians, 1 Thessalonians, 2 Thessalonians, 2 Timothy, Titus, Philemon, Hebrews, James, 1 Peter, 2 Peter, 1 John, 2 John, 3 John, Jude, Revelation. ಥ್ಯಾಂಕ್ ಯು ಸೋಫಿಯಾ. ಶಿವಾನ ಅವ್ರ ಮಗಳು. ಸರಿ, ಈ ಸಮಯದಲ್ಲಿ ನಾವು ನೆಕ್ಸ್ಟ್ ಈಗ ಸೆಕೆಂಡ್ ಸರ್ವಿಸ್ ಸಂಡೇ ಸ್ಕೂಲ್ ಮಕ್ಕಳಿಂದ ಸಂದಡಿ 3 ಒಂದು ಹಾಡಿಗೆ ನೃತ್ಯ ಆಡ್ತಾರೆ. ಈಗ ಕರಗಳನ್ನ ತಟ್ಟಿ ಎರಡನೇ ಸರ್ವಿಸ್ನ ಎಲ್ಲ ಸಂಡೇ ಸ್ಕೂಲ್ ಮಕ್ಕಳನ್ನ ನಾವು ವೇದಿಕೆಯ ಮೇಲೆ ಸ್ವಾಗತ ಮಾಡೋಣ. సంతోషిద్దాం రారాజు పుట్టేనని, గంతులు వేద్దాం గానము చేద్దాం యేసు పుట్టేనని. సందడి చేద్దాం సంతోషిద్దాం రారాజు పుట్టేనని, గంతులు వేద్దాం గానము చేద్దాం యేసు పుట్టేనని. మనసున్న మహారాజు పుట్టేనని సందడి చేద్దాం సంతోషిద్దాం, మన కొరకు మహారాజు పుట్టేనని సందడి చేద్దామా. సందడే 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 సందడి 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 సందడే సందడి. బెత్లెహేములో సందడి చేద్దామా, పశుశాలలో సందడి చేద్దామా, దూతలతో చేరి సందడి చేద్దామా, గొల్లలతో చూసి సందడి చేద్దామా. బెత్లెహేములో సందడి చేద్దామా, పశుశాలలో సందడి చేద్దామా, దూతలతో చేరి సందడి చేద్దామా, గొల్లలతో చూసి సందడి చేద్దామా. మరచి మనసారా సందడి చేద్దామా, ఆటలతో పాటలతో సందడి చేద్దామా. శాలల చేరి క్రీస్తును చూచి సంతోషించి సందడి చేద్దామా. సందడే 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 సందడి 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 సందడే సందడి.
ಥ್ಯಾಂಕ್ ಯು ಸಂದಡಿ ಟೀಮ್, ಥ್ಯಾಂಕ್ ಯು. ಕರಗಳನ್ನ ಗಟ್ಟಿಯಾಗಿ ತಟ್ಟಿ ಮಕ್ಕಳನ್ನ ಅಭಿನಂದಿಸೋಣ. ಥ್ಯಾಂಕ್ ಯು ಮಕ್ಕಳೇ. ಈಗ ಕೃಪಾ ಮುಂದೆ ಬಂದು 12 ಶಿಷ್ಯರ ಹೆಸರುಗಳನ್ನ ರಿಸೈಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಕರಗಳನ್ನ ತಟ್ಟಿ ನಮ್ಮ ಕೃಪಾನ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. These are the 12 disciples: Simon, Peter, Andrew, James his brother John, Philip, Thomas, Matthew, James son of Alphaeus, Thaddeus, Simon, Judas, and Bartholomew. Thank you. ಥ್ಯಾಂಕ್ ಯು ಕೃಪಾ, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಮಕ್ಕಳು ರಿಸೈಟ್ ಮಾಡ್ತಾರೆ. ಅಂದರೆ ಸತ್ಯವೇದದಲ್ಲಿ ಇರೋದನ್ನ ನಾವು ಕೇಳಿಸ್ಕೊಳ್ಬೇಕಾದ್ರೆ ನಮ್ಮ ಮಕ್ಕಳು ಹೇಳುವಾಗ ಇನ್ನು ಬಹಳ ಖುಷಿ ಆಗುತ್ತೆ. ನಮ್ಮ ಸಭೆಯಲ್ಲಿ ನಮ್ಮ ಮಕ್ಕಳು ಆ ರೀತಿಯಾಗಿ ಬೆಳಿಬೇಕಂತಾನೆ ನಮ್ಮ ಹಿರಿಯರ ಪಿತೃಗಳ ಮಾರ್ಗವನ್ನ ನಾವು ಹಾಗೇ ಹಿಡಿಯುತ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಮಕ್ಕಳು ಹೇಳುವಾಗ ಬಹಳ ಸಂತೋಷ ಆಗುತ್ತೆ. ಒಂದು ವೇಳೆ ಯಾರಾದರೂ ಸಂಡೇ ಸ್ಕೂಲ್ಗೆ ಬರೋಕ್ಕಾಗಲಿಲ್ಲ ಅಥವಾ ಇವತ್ತು ಯಾರಾದರೂ ಹೊಸದಾಗಿ ಈ ಸಭೆಗೆ ಬಂದಿರೋದಾದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ. ನಮ್ಮ ಸಭೆಯಲ್ಲಿ ಸಂಡೇ ಸ್ಕೂಲ್ ಪ್ರತಿ ಭಾನುವಾರ ನಡೆಯುತ್ತೆ. ಕಳಿಸ್ಕೊಡಿ. ಮಕ್ಕಳು ದೇವರಲ್ಲಿ ಬೆಳೆಯಲಿಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಈಗ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಸ್ಯಾಮ್ ಸಾಲಮನ್ ಮುಂದೆ ಬಂದು ಹಳೆಯ ಒಡಂಬಡಿಕೆಯ ಪುಸ್ತಕಗಳನ್ನ ಈಗ ಹೇಳಿದ್ದಾರೆ. ಸ್ಯಾಮ್ ಸಾಲಮನ್ನ ವೇದಿಕೆಯ ಮೇಲೆ, ಸ್ಯಾಮ್ ಸಾಲಮನ್ ಕೇಶ್ವ ಅವ್ರನ್ನ ವೇದಿಕೆಯ ಮೇಲೆ ಕರಗಳನ್ನ ತಟ್ಟಿ ನಾವು ಸ್ವಾಗತ ಮಾಡೋಣ. Genesis, Exodus, Leviticus, Numbers, Deuteronomy, Joshua, Judges, Ruth, 1 Samuel, 2 Samuel, 1 King, 2 King, 1 Chronicle, 2 Chronicle, Ezra, Nehemiah, Esther, Job, Psalms, Proverbs, Ecclesiastes, Song of Solomon, Isaiah, Jeremiah, Lamentation, Ezekiel, Daniel, Hosea, Joel, Amos, Obadiah, Jonah, Micah, Nahum, Habakkuk, Zephaniah, Haggai, Zechariah, Malachi. Thank you. Thank you. ಥ್ಯಾಂಕ್ ಯು ಸ್ಯಾಮ್ ಸಾಲಮನ್, ಬಹಳ ಸುಂದರವಾಗಿ ಹೇಳಿದ್ಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಮೊದಲನೇ ಸರ್ವಿಸ್ನ ಸಂಡೇ ಸ್ಕೂಲ್ ಮಕ್ಕಳು ಕ್ರಿಸ್ಮಸ್ ಕ್ರಿಸ್ತ ಜನ್ಮದಿನಂ ಈ ಒಂದು ಹಾಡಿಗೆ ನೃತ್ಯವನ್ನ ಮಾಡಲಿದ್ದಾರೆ. ಎಲ್ಲ ಫಸ್ಟ್ ಸರ್ವಿಸ್ ಸಂಡೇ ಸ್ಕೂಲ್ ಮಕ್ಕಳನ್ನ ನಾವು ಕರಗಳನ್ನ ತಟ್ಟಿ ವೇದಿಕೆಯ ಮೇಲೆ ನಾವು ಸ್ವಾಗತಿಸೋಣ. క్రీస్తు జన్మదినం, క్రిస్మస్ మేరీ పుణ్యదినం, క్రిస్మస్ మనకు పర్వదినం, క్రిస్మస్ లోకానికి శుభదినం. హల్లెలూయా 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 హల్లెలూయా. ఓ క్రిస్మస్ క్రీస్తు జన్మదినం, క్రిస్మస్ మేరీ పుణ్యదినం, క్రిస్మస్ మనకు పర్వదినం, క్రిస్మస్ లోకానికి శుభదినం. తుదికు చుక్క పుట్టే మేరమ్మ ఓ మరియమ్మ, తుదికు చుక్క పుట్టే మేరమ్మ ఓ మరియమ్మ, చుక్క చూసి మేము వచ్చినాము పోవుట, చుక్క చూసి మేము వచ్చినాము పోవుట. దినం దేవుడే దీనుడై దిగి వచ్చిన దినం, ప్రభువే పశుపాకలో పుట్టిన దినం.
క్రీస్తు జన్మదినం క్రిస్మస్ మేరీ పుణ్యదినం క్రిస్మస్ మనకు పర్వదినం క్రిస్మస్ లోకానికి శుభదినం పరవశించిపోయిన దినం ఓ రాజులే భయభ్రాంతులైన దినం శాస్త్రులే సత్యాన్ని గ్రహించిన దినం లోకమే పరవళ్ళు నొక్కిన దినం హల్లెలూయా 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 హ్యాపీ క్రిస్మస్ మెరీ క్రిస్మస్ జాయ్ఫుల్ క్రిస్మస్ క్రిస్మస్ క్రీస్తు జన్మదినం క్రిస్మస్ మేరీ పుణ్యదినం క్రిస్మస్ మనకు పర్వదినం క్రిస్మస్ లోకానికి శుభదినం ಥ್ಯಾಂಕ್ ಯು. ಗಟ್ಟಿಯಾದ ಚಪ್ಪಾಳೆ ನಮ್ಮ ಕ್ರಿಸ್ಮಸ್ ಜನ್ಮದಿನಂ ಟೀಮ್ಗೆ. ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಕ್ಕಳೇ. ಬಹಳ ಸುಂದರವಾಗಿ ಕ್ರಿಸ್ಮಸ್ ಅನ್ನೋದು ಬರೀ ನಮಗ್ ಮಾತ್ರ, ಕ್ರಿಸ್ಮಸ್ ಅನ್ನೋದು ಬರೀ ನಮಗ್ ಮಾತ್ರ ಶುಭ ದಿನ ಅಲ್ಲ, ಆದ್ರೆ ಕ್ರಿಸ್ಮಸ್ ಇಡೀ ಲೋಕಕ್ಕೆ, ಇಡೀ ಜಗತ್ತಿಗೆ ಒಂದು ಶುಭವಾದ ದಿನ. ಎಷ್ಟು ಜನ ಹೇಳ್ತೀರಾ? ಎಲ್ರು ಹಲ್ಲೆಲೂಯಾ ಹೇಳೋಣವಾ? ಹಲ್ಲೆಲೂಯಾ. ಕ್ರಿಸ್ಮಸ್ ಇಡೀ ಲೋಕಕ್ಕೆ ಒಂದು ಶುಭ ದಿನ ಎಂಬುದಾಗಿ ನಾವು ನೋಡ್ತೇವೆ. ಸೊ ಹೀಗಾಗಿ ಥ್ಯಾಂಕ್ಸ್ ಫಸ್ಟ್ ಸರ್ವಿಸ್ ಸಂಡೇ ಸ್ಕೂಲ್ ಟೀಮ್ ಅದನ್ನ ತೋರಿಸಿದಕ್ಕಾಗಿ. ಈಗ ஒரு வார்த்தை சொன்னால் போதுமே ಎಂಬಂತ ಒಂದು ಹಾಡಿಗೆ ಈಗ ಜಾನೆಟ್ ಮತ್ತು ತಂಡ ಈಗ ಡ್ಯಾನ್ಸ್ ಅನ್ನ ಮಾಡಲಿದ್ದಾರೆ. ಕರಗಳನ್ನ ತಟ್ಟಿ ಅವರ ತಂಡವನ್ನ ವೇದಿಕೆಯ ಮೇಲೆ ಸ್ವಾಗತ ಮಾಡೋಣ. ಎಂಟನೇ ಹಾಡು. The King of Kings, you're the Lord of Lords, you're the Prince of Peace. You're Emmanuel, supernatural, Savior of the world. I will sing your praise. ஒரு வார்த்தை சொல்லும் கர்த்தாவே, எங்கள் வாழ்க்கையெல்லாம் செழிப்பாகுமே. ஒரு வார்த்தை சொல்லும் கர்த்தாவே, எங்கள் வாழ்க்கையெல்லாம் செழிப்பாகுமே. உம் வார்த்தையிலே சுகம், வார்த்தையிலே மதுரம், வார்த்தையிலே எல்லாம் சந்தோஷம். உம் வார்த்தையிலே சுகம், உம் வார்த்தையிலே மதுரம், உம் வார்த்தையிலே எல்லாம் சந்தோஷம். You're the King of Kings, you're the Lord of Lords, you're the Prince of Peace. You're Emmanuel, supernatural, Savior of the world. I will sing your praise. மாறாவின் கண்ணீரெல்லாம் மதுரமாக மாறிப் போகும். மாறாவின் கண்ணீரெல்லாம் மதுரமாக மாறிப் போகும். கண்ணீர் மாறிடும், துக்கம் மாறிடும். கண்ணீர் மாறிடும், துக்கம் மாறிடும். ஒரு வார்த்தை சொன்னால் போதும், நீ ஒரு வார்த்தை சொன்னால் போதும். ஒரு வார்த்தை சொல்லும் கர்த்தாவே, எங்கள் வாழ்க்கையெல்லாம் செழிப்பாகுமே. ஒரு வார்த்தை சொல்லும் கர்த்தாவே, எங்கள் வாழ்க்கையெல்லாம் செழிப்பாகுமே. உம் வார்த்தையிலே சுகம், வார்த்தையிலே மதுரம், உம் வார்த்தையிலே எல்லாம் சந்தோஷம். உம் வார்த்தையிலே
சுகம் உன் வார்த்தையிலே மதுரம் உன் வார்த்தையிலே எல்லாம் சந்தோஷம் தேங்க்யூ ஜானட் அண்ட் டீಮ್, ಥ್ಯಾಂಕ್ಯೂ. ஒரு வார்த்தை சொன்னால் போதுವೆ, ಒಂದು ಮಾತು ನಮ್ಮ ಏಸು ಹೇಳಿದ್ರೆ ಸಾಕು, ಸಕಲ ಕಾರ್ಯಗಳು ಅದು ಮಾರ್ಪಡುತ್ತೆ ಎಂಬುದಾಗಿ ಡ್ಯಾನ್ಸ್ ನ ಮೂಲಕ ತೋರಿಸಿದಕ್ಕಾಗಿ ಥ್ಯಾಂಕ್ಸ್. ಮತ್ತೊಮ್ಮೆ ಕರಗಳನ್ನ ತಟ್ಟಿ ಅವರನ್ನ ನಾವು ಅಭಿನಂದಿಸೋಣ. ಈಗ ಕೇಜಿಯಾ ಮತ್ತು ಟೀಮ್ ಇಂದ ಇನ್ನೊಂದು ಡ್ಯಾನ್ಸ್ ಹಲೋ ಹಲೋ ಎಂಬಂತ ಹಾಡಿಗೆ ಈಗ ಕೇಜಿಯಾ ಅಂಡ್ ಟೀಮ್ ಡ್ಯಾನ್ಸ್ ಆಡಲಿದ್ದಾರೆ. ಕರಗಳನ್ನ ತಟ್ಟಿ ಅವ್ರನ್ನ ವೇದಿಕೆಯ ಮೇಲೆ ಸ್ವಾಗತ ಮಾಡೋಣ. 9ನೇ ಹಾಡು. Hello, 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 hallelujah. Hey, hello, 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 hallelujah. Hey, hello, 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 hallelujah. Hallelujah. Hey, hello, 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 hallelujah. Hey, hello, 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 hallelujah. Hey, hello, 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 hallelujah. Hallelujah.
ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. KZN ಟೀಮ್ ಬಹಳ ಸುಂದರವಾಗಿ ಡ್ಯಾನ್ಸ್ ಅನ್ನ ಹಾಡಿ ನಮ್ಮನ್ನ ಮನೋರಂಜಿಸಿದ್ದಾರೆ. ಥ್ಯಾಂಕ್ ಯು KZN ಮತ್ತು ತಂಡ. ಈಗ ನಮ್ಮ ಮಧ್ಯದಲ್ಲಿ ಇನ್ನೊಂದು ಡ್ಯಾನ್ಸ್ ಇದೆ. ಈಗ ಅನುಷ್ ಅಂಡ್ ಟೀಮ್ ಇಂದ ಒಂದು ಕ್ರಿಸ್ಮಸ್ ಕಿಟ್ ಮತ್ತು ಡ್ಯಾನ್ಸ್. ಕರಗಳನ್ನ ತಟ್ಟಿ ಅವರ ತಂಡಕ್ಕೆ ಈ ಸಮಯವನ್ನ ನಾವು ಒಪ್ಪಿಸಿಕೊಡೋಣ. ಅನುಷ್ ಅಂಡ್ ಟೀಮ್ ಇಂದ. ಕ್ರಿಸ್ಮಸ್ ಒಂದು ಸಂತೋಷ ಮತ್ತು ಸಡಗರದ ಹಬ್ಬ. ಸುಮಾರು 2000 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ವಿಶ್ವದ ಏಕೈಕ ಹಬ್ಬ. ಇಡೀ ಜಗತ್ತು ಕ್ರಿಸ್ಮಸ್ ಆಚರಿಸುತ್ತಿದ್ದರೂ ಕ್ರಿಸ್ಮಸ್ ಆಚರಣೆಯ ನಿಖರವಾದ ಕಾರಣ ಎಷ್ಟು ಜನರಿಗೆ ತಿಳಿದಿದೆ? ಒಬ್ಬ ವ್ಯಕ್ತಿಯನ್ನು ಅವನು ಪ್ರಯಾಣದಲ್ಲಿ ಭೇಟಿಯಾಗುವ ಮೂಲಕ ಇಬ್ಬರು ಮನುಷ್ಯರು ಕ್ರಿಸ್ತನ ಬಗ್ಗೆ ಹೇಗೆ ತಿಳಿದುಕೊಳ್ಳುತ್ತಾರೆ ಎಂಬ ಸಣ್ಣ ಕಥೆಯನ್ನು ನೋಡೋಣ. ಎಲ್ಲರೂ ಆದಿತ್ಯನನ್ನು ಭೇಟಿ ಮಾಡಿರಿ. ಅವನು ಯೇಸುವನ್ನು ಪ್ರೀತಿಸುವ ಮತ್ತು ಸುವಾರ್ತೆಯನ್ನು ಸಾರುವ ಸಾಮಾನ್ಯ ದೈನಂದಿನ ಕ್ರೈಸ್ತ. ಸಾರಿ ಸರ್, ನೋಡ್ಕೊಂಡಿಲ್ಲ. ಅಯ್ಯೋ, ನೋ ಪ್ರಾಬ್ಲಮ್ ಸರ್, ಪರವಾಗಿಲ್ಲ. ಸರ್, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಇದ್ದೀರಾ? ಯಾವ ಟ್ರೈನ್ ನಿಮ್ಮದು? ಅಯ್ಯೋ ಸರ್, ಟುಟಿಕಾನ್ ಎಕ್ಸ್ಪ್ರೆಸ್ ಸರ್, S3 ಕೋಚು. ಎಲ್ಲಿ ಬರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಸ್ಲೀಪರ್ ಕೋಚು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ನೀವು ರಾಂಗ್ ಸೈಡ್ ಹೋಗ್ತಿದ್ದೀರಾ. ಓ ಸರ್, ಹೌದಾ? ಸರ್, ನಾನು ಅದೇ ಟ್ರೈನ್ ಬೋರ್ಡ್ ಆಗ್ತಿದ್ದೀನಿ, ಬನ್ನಿ ನಾನು ನೀನು ಹೆಲ್ಪ್ ಮಾಡ್ತೀನಿ. ಓ ಥ್ಯಾಂಕ್ ಯು ಸರ್. ನಂದು ಸೀಟ್ ನಂಬರ್ 41. ಇಲ್ಲಿದೆ ಸರ್. ನಿಮ್ದೆಲ್ಲಿದೆ ಸೀಟು? ಸರ್, ನಂದು 44. ಇಲ್ಲೇ ಇದೆ ಬಿಡಿ. ಸರ್, ನನ್ನ ಹೆಸರು ಆದಿತ್ಯ ಅಂತ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಅಯ್ಯರ್ ಅಂತ, ಗೋಪಾಲ ಅಯ್ಯರ್, ಮುತ್ತುಪಾಂಡ್ಯನ್ ವೇಣುಗೋಪಾಲ ಅಯ್ಯರ್. ಓಹೋ, ಟ್ರೈನ್ಗಿಂತ ನಿಮ್ಮ ಹೆಸರೇ ಉದ್ದ ಇದೆ ಸರ್. ಎಲ್ಲಿಗೆ ಸರ್ ಹೋಗ್ತಿದ್ದೀರಾ ನೀವು? ಸರ್, ನಾನು ಮಧುರೈಗೆ ಹೋಗ್ತಾ ಇದ್ದೀನಿ. ಓ ಓಕೆ ಓಕೆ ಸರ್, ನಾನು ಮಧುರೈಗೆ ಹೋಗ್ತಿದ್ದೀನಿ. ನಾನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಮಕ್ಕಳ ಜೊತೆ. ಓ ಹೌದಾ ಸರ್? ನಿಮ್ಗೊಂದು ಗೊತ್ತಾ, ನಾನು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀನಿ. ನಾವು ಕೂಡ ಸ್ಟಾರ್ ಕಟ್ತೀವಿ, ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡ್ತೀವಿ, ಮತ್ತೆ ಸಿಹಿ ಹಂಚ್ತೀವಿ. ಓ ಗ್ರೇಟ್ ಗ್ರೇಟ್ ಸರ್, ತುಂಬ ಒಳ್ಳೇದು. ಆದರೆ ಸರ್, ನಿಮಗೆ ಕ್ರಿಸ್ಮಸ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರಂತ ನಿಮಗೆ ನಿಜವಾಗ್ಲೂ ಗೊತ್ತಾ? ಅಯ್ಯೋ ಸರ್, ಎಲ್ಲರೂ ಮಾಡ್ತಾರೆ, ಅದಕ್ಕೆ ನಾವು ಮಾಡ್ತೀವಿ. ಹೌದಾ, ಸರಿ ಸರಿ. ಸೀಟ್ ನಂಬರ್ 47 ಇಲ್ಲಿದೆ ಸರ್. ಇಲ್ಲಿ. ಓ ಥ್ಯಾಂಕ್ ಯು ಸರ್. ನಮ್ದಕ್ಕೆ ಹೆಸರು ಮೊಹಮ್ಮದ್ ಬಶೀರ್ ಅಲಿ ಖಾನ್. ಸರ್, ನನ್ನ ಹೆಸರು ಮುತ್ತುಪಾಂಡ್ಯನ್ ವೇಣುಗೋಪಾಲ ಅಯ್ಯರ್. ಸರ್, ಯಾಕೆ ಸರ್ ಕುಂಟುತ್ತಾ ಇದ್ದೀರಾ? ಓ ಅದಾ, ನನಗೆ ಚಿಕ್ಕ ವಯಸ್ಸಿಂದಾನೇ ಒಂದು ಪ್ರಾಬ್ಲಮ್ಮು. 6 ವಯಸ್ಸಿಂದಾನೇ ನನಗೆ ಬೆನ್ಮುರಿದು ಪ್ಯಾರಲಿಸಿಸ್ ಆಗಿಬಿಟ್ಟಿದೆ. ನಾನು ಎಷ್ಟೋ ಡಾಕ್ಟರ್ ವಿಸಿಟ್ ಮಾಡಿದ್ರು ವಾಸಿ ಆಗಿಲ್ಲ. ಮಧುರೈಯಲ್ಲಿ ಯಾರೋ ದೊಡ್ಡ ಡಾಕ್ಟರ್ ಇದ್ದಾರಂತೆ, ಅವ್ರ ಹತ್ರ ಹೋಗಿ ತೋರಿಸ್ತಿದ್ದೇನೆ. ಓ ಓಕೆ ಸರ್, ದೇವ್ರು ಒಳ್ಳೇದು ಮಾಡಲಿ.
ಸರಿ ಸರಿ ಸರ್, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆಕಸ್ಮಿಕವಾಗಿ ಸಂಭವಿಸುವ ಕಾರ್ಯಗಳನ್ನು ನೀವು ನಂಬುತ್ತೀರಾ? ಖಂಡಿತವಾಗಿಯೂ ಇಲ್ಲ. ದೇವರೇ ಸಮಯಕ್ಕೆ ತಕ್ಕ ಹಾಗೆ ಅಲ್ಲಿ ನಮಗಾಗಿ ಜನರನ್ನ ಸಹಾಯಕ್ಕಾಗಿ ಏರ್ಪಡಿಸುತ್ತಾರೆ. ದೇವರೇ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯಕ್ಕೆ ಕಳುಹಿಸಿಕೊಡುತ್ತಾರೆ. ಸರ್, ನಾವು ಮದುವೆಗೆ ಬಂದಿದ್ದೀವಿ, ಬನ್ನಿ ಹೋಗೋಣ. ಭಯ್ಯ, ನೀವೆಲ್ಲ ಹೋಗ್ತಾ ಇದ್ದೀರಾ? ಭಯ್ಯ, ನಾನು ಆರ್ಫನೇಜ್ಗೆ ಹೋಗ್ತಿದ್ದೀನಿ, ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕೆ. ಓ ಭಯ್ಯ, ನಮ್ಮ ಮನೇಲೂ ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ. ಹೌದು ಹೌದು ಸರ್, ನಾವು ಕೂಡ. ಭಯ್ಯ, ನೀವಿಬ್ರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀರಾ, ಆದ್ರೆ ಯಾಕೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಗೊತ್ತಿಲ್ವಾ ನಿಮ್ಗೆ? ಭಯ್ಯ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಅದಕ್ಕೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ನಾವು ಕೂಡ. ಭಯ್ಯ, ನೀವಿಬ್ರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀರಾ, ಆದ್ರೆ ಯಾಕೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಗೊತ್ತಿಲ್ವಾ ನಿಮ್ಗೆ? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪ ನಿವಾರಣೆಗಾಗಿ ಯಜ್ಞದ ಕುರಿಮರಿಯಾಗಿಯೂ ಹುಟ್ಟಿ ಬಂದನು. ಮಾತ್ರವಲ್ಲದೆ ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟನು. ಯಾಕೆಂದರೆ ನಾವು ನಿತ್ಯಕ್ಕೂ ಆತನೊಂದಿಗೆ ಜೀವಿಸುವುದಕ್ಕಾಗಿ. ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಬಂದಂತ ಯೇಸು ಕ್ರಿಸ್ತನನ್ನು ಸ್ವಾಗತಿಸುವುದೇ ನಾವು ಆಚರಿಸುವ ಕ್ರಿಸ್ಮಸ್. ನಿಮ್ಗಿನ್ನೂ ಅರ್ಥ ಆಗಿಲ್ಲ ತಾನೆ? ಬನ್ನಿ ನಾನು ತೋರಿಸ್ತೀನಿ ತಾನೆ, ಬನ್ನಿ. பிறந்தவரை போற்றி தூதி மனமே, இன்னும் வெத்தலையில் பிறந்தவரை போற்றி தூதி மனமே. சர்வத்தையும் படைத்து ஆண்ட சர்வ வல்லவர், சர்வத்தையும் படைத்து ஆண்ட சர்வ வல்லவர், தாழ்மையுள்ள தாய்மடியில் தலை சாய்க்கலாம், தாழ்மையுள்ள தாய்மடியில் தலை சாய்க்கலாம். வெத்தலையில் பிறந்தவரை போற்றி தூதி மனமே, வெத்தலையில் பிறந்தவரை போற்றி தூதி மனமே. சிங்காசனம் வீற்றிருக்கும் தேவ மைந்தனா, சிங்காசனம் வீற்றிருக்கும் தேவ மைந்தனா, பங்கமுற்ற பசு தொட்டிலில் படுத்திருக்கிறாரு, பங்கமுற்ற பசு தொட்டிலில் படுத்திருக்கிறாரு. வெத்தலையில் பிறந்தவரை போற்றி தூதி மனமே, இன்னும் வெத்தலையில் பிறந்தவரை போற்றி தூதி மனமே. சொன்னபடி முடிப்பதற்காக மோட்சம் விட்டு தாழ்ச்சியுள்ள முன்னையிலே, மோட்சம் விட்டு தாழ்ச்சியுள்ள முன்னையிலே. வெத்தலையில் பிறந்தவரை போற்றி தூதி மனமே, இன்னும் வெத்தலையில் பிறந்தவரை போற்றி தூதி
ಬಶೀರ್ ಭಯ್ಯ, ನಿಮ್ ಕಾಲ್ ನೋವಿತ್ತಲ್ಲ, ನೀವ್ ಹೆಂಗ್ ಡ್ಯಾನ್ಸ್ ಆಡಿದ್ರಿ? ಭಯ ನನ್ಗೆ ಗೊತ್ತಿಲ್ಲ ಭಯ, ಅದ್ ಹೆಂಗ್ ಡ್ಯಾನ್ಸ್ ಮಾಡ್ದ ನಾನು? ಅದೇ ಭಯ್ಯ, ಯೇಸು ಸ್ವಾಮಿ ಹೆಸರಿನಲ್ಲಿರುವಂತ ಒಂದು ಶಕ್ತಿ. ನನಗೆ ಚಿಕ್ಕ ವಯಸ್ಸಿಂದಾನೇ ನನ್ನ ಪೂರ್ತಿ ಜೀವನ ಅನಾರೋಗ್ಯ ಮತ್ತು ಹಾಸ್ಪಿಟ್ಲಲ್ಲೇ ಕಳೆದೋಗ್ಬಿಟ್ಟಿದೆ. ಏಸಪ್ಪ ನನಗೆ ಒಳ್ಳೆ ಆರೋಗ್ಯ ಕೊಡ್ತಾರಾ? ಅಯ್ಯರವ್ರೆ, ಬಶೀರ್ ಬಾಯ್ ನನ್ನ ಜೊತೆ ಬರ್ತೀರಾ? ನಮ್ಮ ಪಾಸ್ಟರ್ನ ಮೀಟ್ ಮಾಡಿಸ್ತೀನಿ, ಅವ್ರ ಜೊತೆ ನಿಮ್ಗಾಗಿ ಪ್ರಾರ್ಥನೆ ಮಾಡಿಸ್ತೀನಿ, ಅವ್ರು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್ ಪಾಸ್ಟರ್. ಇವರಿಬ್ರು ನನ್ನ ಫ್ರೆಂಡ್ಸ್, ಅಯ್ಯರ್ ಮತ್ತೆ ಬಶೀರ್ ಬಾಯ್. ಭಯ ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ಅನಾರೋಗ್ಯ ಇದೆ, ಮತ್ತೆ ತುಂಬಾ ದುರಾತ್ಮಗಳು ನನ್ನನ್ನು ಕಾಡ್ತಿವೆ. ನನಗೋಸ್ಕರ ಪ್ರೇಯರ್ ಮಾಡಿ ಭಯ್ಯ. ಅಯ್ಯ, ನಾನು ಜೀವನದಲ್ಲಿ ತುಂಬ ಪಾಪ ಮಾಡಿದ್ದೀನಿ, ಮತ್ತು ತುಂಬ ಸಾಲ ಇದೆ. ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ನನಗೂ ಸ್ವಲ್ಪ ಪ್ರಾರ್ಥನೆ ಮಾಡಿ ಅಯ್ಯ. ಸಹೋದರ, ಭಯ ಪಡಬೇಡ್ರಿ. ಏಸಪ್ಪ ನಿಮ್ಮನ್ನು ಖಂಡಿತವಾಗಿ ಮುಟ್ಟಿ ಗುಣಪಡಿಸ್ತಾರೆ, ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವ್ರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ಈ ರೀತಿಯಾಗಿ ಬರೆದಿದೆ. ಮತ್ತಾಯನ 11:28 ವಾಕ್ಯದಲ್ಲಿ, ಎಲೆ ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ. ಅದೇ ಮತ್ತಾಯ ಪುಸ್ತಕದಲ್ಲಿ 7:7 ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ, ಹುಡುಕ್ರಿ ನಿಮಗೆ ಸಿಗುತ್ತೆ, ತಟ್ರಿ ನಿಮಗೆ ತೆರೆಯಲ್ಪಡುತ್ತೆ ಅಂತ. ನೀನು ಕೇಳ್ಕೊಂಡ್ರೆ, ಏಸಪ್ಪನ ನೀನು ಕರೆದ್ರೆ ಖಂಡಿತ ಏಸಪ್ಪ ನಿಮಗೆ ಆಶೀರ್ವದಿಸ್ತಾರೆ, ನಿಮ್ಮನ್ನು ಗುಣಪಡಿಸ್ತಾರೆ, ನಿಮ್ಮ ಪಾಪನೆಲ್ಲ ಕ್ಷಮಿಸ್ತಾರೆ. ಒಂದು ಹಾಡು ಈ ತರ ಹೇಳುತ್ತೆ, ಕೇಳ್ರಿ. ಹಲ್ಲೆಲೂಯಾ. ಕರೆದೊಡನೆ ಬಳಿ ಬರುವ ಕೊರತೆಯೆಲ್ಲ ನೀಗಿಸುವ, ಕರೆದೊಡನೆ ಬಳಿ ಬರುವ ಕೊರತೆಯೆಲ್ಲ ನೀಗಿಸುವ, ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ, ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ, ಕೊಂಡಾಡುವ. ಎಲ್ಲರೂ ಸೇರಿ ಆಡೋಣ. ಆಮೇಲೆ ಹಾಡುವ, ಓ ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ, ನಮ್ಮ ಯೇಸು ರಾಜ ಬಂದಿರುವರು. ಅದೇ ಕ್ರಿಸ್ಮಸ್. ಯೇಸು ಸ್ವಾಮಿ ಬಂದಿದ್ದೆ ನನ್ನ ನಿನ್ನ ಕಣ್ಣೀರನ್ನ ಒರೆಸಕ್ಕೆ, ಯೇಸು ಸ್ವಾಮಿ ಬಂದಿದ್ದೆ ನನ್ನ ನಿನ್ನ ಕೊರತೆಯನ್ನ ನೀಗಿಸಕ್ಕೆ. ಆಮೇನ್. ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ, ಪಾಪವನ್ನು ತೊಲಗಿಸುವ, ಭಯವನ್ನೆಲ್ಲ ನೀಗಿಸುವ, ಯೇಸು ಪಾಪವನ್ನು ತೊಲಗಿಸುವ, ಭಯವನ್ನೆಲ್ಲ ನೀಗಿಸುವ, ಆತ್ಮನಿಂದ ಹುಡುಕಿದರೆ ಹೃದಯದಲ್ಲೇ ಬರುವ, ಯೇಸು ಆತ್ಮನಿಂದ ಹುಡುಕಿದರೆ ಹೃದಯದಲ್ಲೇ ಬರುವ, ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ, ಕೊಂಡಾಡುವ, ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಸೈತಾನನೇ ನಿಲ್ಲು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟಿದ್ದೇನೆ. ಅವುಗಳಲ್ಲಿ ಒಂದು ನಿಮಗೆ ಕೇಡು ಮಾಡಲಾರದು. ಸೈತಾನ್ನೇ, ಯೇಸುವಿನ ನಾಮದಲ್ಲಿ ಅವನನ್ನು ಬಿಡು, ಹೊರಗೆ ಹೋಗು. ಟಾಟಾ
ಸೈತಾನ್ಗೆ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಟಾಟಾ ಸೈತಾನ್ಗೆ ಟಾಟಾ ಚಿಂತೆಗೆ ಟಾಟಾ ಕಾಯಕ್ಕೆಲ್ಲ ಟಾಟಾ ಟಾಟಾ ಕಾಯಕ್ಕೆಲ್ಲ ಟಾಟಾ ಚಿಂತೆಗೆ ಟಾಟಾ ಕಾಯಕ್ಕೆಲ್ಲ ಟಾಟಾ ಕಾಯಕ್ಕೆಲ್ಲ ಟಾಟಾ ಪಾಪಕ್ಕೆಲ್ಲ ಟಾಟಾ ಆಮೆನ್. ಬಹಳ ಚೆನ್ನಾಗಿ ಕ್ರಿಸ್ಮಸ್ ಯಾಕೆ ಆಚರಣೆ ಮಾಡ್ತೀವಿ ಎಂಬುದಾಗಿ ಮತ್ತೆ ಸೈತಾನನು ಯಾವ ರೀತಿಯಲ್ಲಿ ದೇವರ ಮಕ್ಕಳನ್ನ ಬಿಟ್ಟು ತೊಳಗೆ ಹೋಗ್ತಾರೆ ಎಂಬುದಾಗಿ ತೋರಿಸಿದ ಅನುಷ್ ಮತ್ತು ಟೀಮ್ಗೆ ನಾವು ಕರಗಳನ್ನ ತಟ್ಟಿ ನಾವು ಅವನ್ನ ಅಭಿನಂದಿಸೋಣ. ಈ ಸಮಯದಲ್ಲಿ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಗಾಯತ್ರಿ ಈ ಸಮಯದಲ್ಲಿ ಬಂದು ಕೀರ್ತನೆ 23ನೇ ಕೀರ್ತನೆಯನ್ನ ಈಗ ಆಕೆ ಹೇಳಲಿಕ್ಕೆ ಹೋಗ್ತಾಳೆ. ಗಾಯತ್ರಿಯನ್ನ ಕರಗಳನ್ನ ತಟ್ಟಿ ನಾವು ಸ್ವಾಗತ ಮಾಡೋಣ. ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ನಾನು ಇಂದು ಕೀರ್ತನೆ 23:1-6 ಹೇಳುತ್ತೇನೆ. ಯೆಹೋವನು ನನ್ನ ಕುರುಬನು, ಕೊಳೆತೆಪ್ಪರನು, ಆತನು ಹಸಿರುಗಾವಲಿನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಳಿ ನನ್ನನ್ನು ಬರಮಾಡುತ್ತಾನೆ. ನನ್ನ ಪ್ರಾಣವು ಜೀವ ಮಾಡಿ ಆತನ ಹೆಸರಿಗೆ ತಕ್ಕಂತೆ ನನ್ನ ನೀತಿ ಮಾರ್ಗಗಳಲ್ಲಿ ನಡೆಸುತ್ತಾನೆ. ನಾನು ಕಾರ್ಗಲೆತ್ತಿನ ಕಾಲುವೆಗಳಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು. ವೈರಿಗಳ ಮುಂದೆ ನೀನು ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ನಿಶ್ಚಯವಾಗಿ ಜೀವಮಾನವೆಲ್ಲ ಕೃಪೆಯು ಶುಭವು ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಧನ್ಯವಾದಗಳು. ಥ್ಯಾಂಕ್ ಯು ಗಾಯತ್ರಿ, ಬಹಳ ಸುಂದರವಾಗಿ ಕೀರ್ತನೆ 23 ಹೇಳಿದಕ್ಕಾಗಿ. ಈಗ ನಿತಿನ್ ಮುಂದೆ ಬಂದು ಬಾಯ್ಪಾಠ ಮಾಡಿದಂತ 10 ವಚನಗಳನ್ನ ಈ ಸಮಯದಲ್ಲಿ ಹೇಳಲಿಕ್ಕೆ ಹೋಗ್ತಾನೆ. ಕರಗಳನ್ನ ತಟ್ಟಿ ನಾವು ನಿತಿನನ್ನ ಸ್ವಾಗತ ಮಾಡೋಣ. ನನ್ನ ಹೆಸರು ನಿತ್ಯ. ನಾನು ಬಂದು ಕನ್ನಡದಲ್ಲಿ ವಾಗ್ದಾನವನ್ನು ಹೇಳುತ್ತೇನೆ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಅರಣ್ಯಕಾಂಡ 6:24. ಯೆಹೋವನು ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಧನ್ಯನು. ಕೀರ್ತನೆಗಳು 34:10. ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಕಾಪಾಡು, ಸದಾಕಾಲ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. 2 ಸಾಮುವೇಲ 7:29. ಶಿಷ್ಯನ ತಲೆ ಆಶೀರ್ವಾದ ನೆಲೆ. ಜ್ಞಾನೋಪದೇಶ 10:6. ಥ್ಯಾಂಕ್ ಯು. ಥ್ಯಾಂಕ್ ಯು ನಿತಿನ್. ಜೋರಾಗಿ ಚಪ್ಪಾಳೆ ತಟ್ಟನ. ವಾಕ್ಯಕ್ಕೂ ಬಲ ಇದೆ, ಅದರಿಂದ ನಾವು ಮಕ್ಕಳನ್ನ ಎನ್ಕರೇಜ್ ಮಾಡೋಣ ಇನ್ನೂ ಅಧಿಕವಾಗಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಈಗ ನೇಹಾ ಮತ್ತು ಅವರ ತಂಡದಿಂದ ಟೇಕ್ವಾಂಡೋ ಪ್ರದರ್ಶನ.
ಏನು ಮುಂದೆ ಇರೋರು ದಯವಿಟ್ಟು ಕರಗಳನ್ನ ತಟ್ಟಿ ಅವ್ರನ್ನ ಎನ್ಕರೇಜ್ ಮಾಡೋಣ. ಥ್ಯಾಂಕ್ ಯು ಬ್ರದರ್ ಕುಮಾರ್ ಮತ್ತು ನೇಹಾ, ಫಾದರ್ ಅಂಡ್ ಡಾಟರ್, ಯುವರ್ ಪರ್ಫಾರ್ಮೆನ್ಸ್. ಕರಗಳನ್ನ ತಟ್ಟಿ ಅವ್ರನ್ನ ಅಭಿನಂದಿಸೋಣ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕರ್ತನ ಶಕ್ತಿ ಎಂಥದ್ದು ಎಂಬುದಾಗಿ ನಮ್ಮ ಮಧ್ಯದಲ್ಲಿ ದೇವ್ರ ಮಕ್ಕಳಾಗಿ ಅವ್ರು ತೋರ್ಪಡಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ತಂದೆಗೂ ಮಗಳಿಗೂ ಕೊಟ್ಟು ಅವ್ರನ್ನ ಅಭಿನಂದಿಸೋಣ. ಬಹಳ ತಾಳ್ಮೆಯಿಂದ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಬಹಳ ಕೋಆಪರೇಟ್ ಮಾಡ್ತಾ ಇದ್ದೀರಾ, ಬಹಳ ಇನ್ನೂ ನಗುಮುಖದಿಂದಲೇ ಇದ್ದೀರಾ. ಅದರಿಂದ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಗೊತ್ತು ನೀವು ಕೆಲವರೆಲ್ಲ ಬಹಳ ದೂರದಿಂದ ಬಂದಿದ್ದೀರಾ, ಬಹಳ ಪ್ರಯಾಸದಿಂದ. ಬಟ್ ಇನ್ನೂ ಕೆಲವು ಕಾರ್ಯಕ್ರಮಗಳಿದೆ, ಅದನ್ನ ಮುಗಿಸಿ ನಂತರ ನಾವು ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಈ ಸಮಯದಲ್ಲಿ ನೆಲ್ಸನ್ ಮುಂದೆ ಬಂದು ನಮ್ಗೆ ವಾಕ್ಯಗಳನ್ನ ಆತನ ಹೇಳಲಿಕ್ಕೆ ಹೋಗ್ತಾನೆ. ಕರಗಳನ್ನ ತಟ್ಟಿ ನೆಲ್ಸನ್ ಅನ್ನ ನಾವು ಸ್ವಾಗತ ಮಾಡೋಣ. Proverbs 29 verse 17. Discipline your son and you can always be proud of him. He will never give you reason to be ashamed. Amen. Thank you, Jesus. ಥ್ಯಾಂಕ್ ಯು ನೆಲ್ಸನ್. ಕರಗಳನ್ನ ತಟ್ಟಿ ನೆಲ್ಸನ್ ಅನ್ನ ನಾವು ಅಭಿನಂದಿಸೋಣ. ಖಂಡಿತವಾಗಿಯೂ ನಮ್ಮ ಸಭೆಯ ಎಲ್ಲ ಮಕ್ಕಳು, ಎಲ್ಲ ಯವನಸ್ಥರು ಕರ್ತನಿಗೋಸ್ಕರ ತಮ್ಮ ತಲಾಂತುಗಳನ್ನ ಅವ್ರು ತೋರಿಸಿದ್ದಾರೆ. ಇನ್ನು ನಿಮ್ಮಲ್ಲಿ ಯಾರಾದ್ರೂ ನೀವು ಒಂದು ವೇಳೆ ನಿಮ್ಮ ತಲಾಂತನ ತೋರಿಸ್ಲಿಕ್ಕೆ ಒಂದು ವೇಳೆ ನಿಮ್ಗೆ ಭಯ ಅಥವಾ ನಾಚಿಕೆ ಇರೋದಾದ್ರೆ ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ತಲಾಂತನ್ನ ಯೇಸು ಸ್ವಾಮಿಗಾಗಿ ಉಪಯೋಗಿಸ್ರಿ. ಯಾಕೆಂದ್ರೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಂದಿದ್ದು ನಮಗಾಗಿ, ಈ ಜೀವಿತ ಅವರಿಗಾಗಿ ಮಾತ್ರವೇ. ಅದರಿಂದ ಅವರ ನಾಮವನ್ನ ನಾವು ಹೇಗಾದ್ರೂ ಹೇಳಲಿಕ್ಕೆ ನಮ್ಮ ತಲಾಂತುಗಳೋ ನಮ್ಮ ಮಾತುಗಳೋ ನಮಗೇನ್ ಕೊಟ್ಟಿದಾರೋ ದೇವರು ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ನಾವು ಮುಂದಿನ ವರ್ಷದಲ್ಲೂ ಅವಕಾಶಗಳಿರ್ಬೇಕಾದ್ರೆ ದಯವಿಟ್ಟು ನೀವು ಮುಂದೆ ಬರ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಖಂಡಿತವಾಗಿ ದಿನ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದಂತ ಎಲ್ಲ ಮಕ್ಕಳಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ನಾವು ತಟ್ಟಿ ಅವ್ರನ್ನ ನಾವು ಅಭಿನಂದಿಸೋಣ. ಕಣ್ಗಳೇ ಮೂಡಿ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತ ದೇವರೇ ನಿಮ್ಮನ್ನ ಸ್ತುತಿಸ್ತೇವೆ. ಪರಲೋಕ ತಗಪ್ಪನಿ ನನ್ರಿಯಪ್ಪ. ಒಳ್ಳೆಯವನು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಒಳ್ಳೆ ನಲ್ಲ ನಿಗಲ್ಚಿಕಾಗಿ ನನ್ರಿಯಪ್ಪ. 2000 ವರ್ಷಗಳ ಹಿಂದೆ ತಂದೆಯ ದೇವರೇ ನೀ ನಮಗೋಸ್ಕರವಾಗಿ ಜನಿಸಿ ಬಂದಂತ ದೇವರಪ್ಪ. 2000 ವರ್ಷಕ್ಕೆ ಮುಂಬಾಗಿ ಎಂಗಳಕ್ಕಾಗಿ ನೀ ಪಿರಂದ ಬಂದ ದೈವಂ. ನಮ್ಮ ಜೀವಿತದಲ್ಲಿ ಇರುವಂತ ಕತ್ತಲೆಯನ್ನ ತೆಗೆದಾಕಿ ಬೆಳಕನ್ನ ಕೊಡುವುದಕ್ಕೋಸ್ಕರ ನಮಗಾಗಿ ನೀ ಬಂದಂತ ದೇವ. எங்க வாழ்க்கையில் இருக்கிற இருள் எடுத்து போட்டு வெளிச்ச கொடுக்க வந்த தெய்வம் நீர் ஆண்டவரே. ಈ ದಿನದ ಎಲ್ಲಾ ಕಾರ್ಯಕ್ರಮಗಳನ್ನ ನೀನು ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, இந்த நாளில் எல்லா நிகழ்ச்சி நீ ஆசீர்வதித்து கொடுத்தீரு உமக்கு நன்றி அப்பா. ಆರಾಧನೆಯನ್ನ ವಾಕ್ಯ ಭಾಗವನ್ನ ನೀ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆರಾಧನೆಯು ವೇದ ಪಗುದಿಯು ನೀ ಆಶೀರ್ವದಿ ಕೊಡ್ತೀರಿ ನನ್ರಿ ಅಪ್ಪ. ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲಾ ನಿಗழ்ச்சிಯು ಆಂಡவர் நடத்தி ಕೊಡ್ತೀರಿ ನನ್ರಿ ಅಪ್ಪ. ಈಗ ಊಟದ ಸಮಯಕ್ಕೆ ನಾವು ಹೊರಡ್ತಾ ಇದ್ದೇವೆ ಸ್ವಾಮಿ. ಉಣವ ನೇರಕ್ಕೆ ನಾವು வந்து கொண்டே இருக்கிறோம் அப்பா. ದೇವರೇ, ನಮಗಾಗಿ ತಯಾರು ಮಾಡಿರುವಂತ ಆಹಾರವನ್ನ ನೀನು ಆಶೀರ್ವಾದ ಮಾಡು. பிதாவாகிய தேவன் எங்களுக்காக ஆயத்த பண்ணி கொடுத்த உணவுக்காக நன்றி. ಈ ಆಹಾರವನ್ನ ನಿನ್ನ ಪರಿಶುದ್ಧ ಹಸ್ತಗಳಿಂದ ಮುಟ್ಟಿ ನೀ ಶುದ್ಧ ಮಾಡು ಸ್ವಾಮಿ. இந்த உணவு ಪರಿಶುದ್ಧ
கரங்களால் தொட்டு நீ ஆஸ்வதிப்பீராக. ಎಲ್ಲರಿಗೂ ಸರಿ ಹೋಗುವ ಹಾಗೆ ನೀನು ಕಾರ್ಯ ಮಾಡುವಂತ ದೇವನಾಗಿದೆ, ಅದಕ್ಕಾಗಿ ಸ್ತೋತ್ರ. எல்லாவற்றையும் நேர்த்தியாக நடத்த தேவனாக இருக்கிறீ, நன்றி அப்பா. ಈ ದಿನ ನಿನ್ನ ಜನ್ಮದಿನವನ್ನ ಕೊಂಡಾಡುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ನೀನು ಅನುಗ್ರಹಿಸಿಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. உம்முடைய பிறந்த நாளை கொண்டாடுகிற பாக்கியத்தை எங்களுக்கு கொடுத்தீர், நன்றி அப்பா. ಬಂದಿರುವಂತ ಎಲ್ಲ ಜನರನ್ನ ನೀನು ಆಶೀರ್ವಾದ ಮಾಡಪ್ಪ. வந்திருக்கிறதான ஒவ்வொரு தேவ பிள்ளையை நீ ஆசீர்வதிப்பீராக. ಹೊಸದಾಗಿ ಯಾರು ಇವತ್ತು ಸಭೆಯಲ್ಲಿ ಕಾಲಿಟ್ಟಿದಾರೋ ಅವರನ್ನೂ ಕೂಡ ನೀನು ಆಶೀರ್ವಾದ ಮಾಡು. புதிதாக யாரெல்லாம் கால் வைத்தார்களோ அவர்களை நீ ஆசீர்வதிப்பீராக. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಎಲ್ಲ ತುದಿ ಘನ ಮಹಿಮೆ ಒಬ್ಬರಿಗೆ ಸಲ್ಲುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ನಮ್ಮ ತಂದೆ. ಯೇಸುವಿನ ನಾಮದಲ್ಲಿ ಜಪಿக்கிறோம் பிதாவே. ಆಮೆನ್ ಆಮೆನ್ ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಾವೆಲ್ಲರೂ ಕರಗಳನ್ನೆತ್ತಿ ಅಂತ್ಯ நாம் யாவரும் கரங்களை உயர்த்தி ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. கர்த்தர் ஆசீர்வதித்து காக்க கடவர். ಕರ್ತನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. கர்த்தர் பிரசன்ன முகத்தோடு பார்த்து உம்மை தயட கடவர். ಕರ್ತನು ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. கர்த்தர் கிருபையும் அன்பை வைத்து உம்மை சமாதானத்தோடு கடவர். ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, கர்த்தராகிய இயேசு கிறிஸ்துவின் கிருபையும், ದೇವರ ಪ್ರೀತಿ, பிதாவுடைய அன்பும், ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ, ஆவியானவருடைய அன்னிணைக்கமும் ನಮ್ಮೆಲ್ಲರೊಂದಿಗೂ ಸದಾ ಕಾಲ ಇರಲಿ ಸ್ವಾಮಿ. எப்பொழுதும் நம்மோடு இருப்பதாக. ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ கர்த்தர் தாமே ஒவ்வொருத்தரும் ஆசீர்வதிப்பாராக. ஆமென்.